ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ಬೆಳಕು ಈ ಮಾಲಿಕೆಯಲ್ಲಿ ಸಕಾರಾತ್ಮಕ ಮನೋಭಾವದ ಅವಶ್ಯಕತೆ, ಡಾಕ್ಟರ್ BS ಸುಜೇಂದ್ರ ಪ್ರಕಾಶ್ ಅವರಿಂದ ವಿವರಣೆ. ಗಗನದಿಂದ ಹರಿವುದಿಲಿಗೆ ಜ್ಞಾನವಾಣಿ, ಜ್ಞಾನದ ಹನಿಗಿಸುವುದಿ ದಿವ್ಯವಾಣಿ. ನಮಸ್ಕಾರ. ಕಳೆದ ವಾರ ನಾವು ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈ ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಏನು, ಯಾವ ತರ ಮಾಡಬೇಕು, ಆ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಮ್ಮ ಗುರಿ ಸಾಧಿಸೋದು ಬಹಳ ಈಸಿ ಆಗುತ್ತೆ. ನನಗೆ ಬಹಳ ಜನ ಎಲ್ಲ ಕಡೆ ಕೇಳ್ತಾ ಇರ್ತಾರೆ, ಯಾತಿಕ್ ಸರ್ ಪಾಸಿಟಿವ್ ಥಿಂಕಿಂಗ್ ಕಷ್ಟ ಆಗುತ್ತೆ, ನಾವು ಯಾವಾಗ್ಲೂ ಯಾಕೆ ಇದು ಆಗಲ್ಲ, ಇದು ಕಷ್ಟ, ಇದರಿಂದ ತೊಂದ್ರೆ, ಇದರಿಂದ ಆಗ್ಬಿಟ್ರೆ ಇನ್ನೇನಾಗ್ಬಿಡ್ತೋ, ಈ ತರ ಯೋಚನೆ ಮಾಡ್ತಾನೆ ಇರ್ತೀವಿ ಹೊರತು ನಾವೆಷ್ಟೇ ಪಾಸಿಟಿವ್ ಥಿಂಕಿಂಗ್ ಮಾಡ್ಬೇಕು ಅಂದ್ರೂ ಮಾಡಕ್ಕಾಗಲ್ಲ, ಯಾಕೆ ಅಂತ ಕೇಳ್ತಾರೆ. ಇದಕ್ಕೆ ಉತ್ತರ ಇರೋದು ನಮ್ಮಲ್ಲೇ. ಯಾಕೆ ಪಾಸಿಟಿವ್ ಥಿಂಕಿಂಗ್ ಬರಲ್ಲ ಅಂದ್ರೆ ನಾವು ಅದನ್ನ ಕಲ್ತಿರಲ್ಲ. ಈಗ ನೆಗೆಟಿವ್ ಥಿಂಕಿಂಗು ಸ್ವಾಭಾವಿಕ, ನ್ಯಾಚುರಲ್, ಆದ್ರೆ ಪಾಸಿಟಿವ್ ಥಿಂಕಿಂಗು ಕಲಿಬೇಕು. ಸೊ ನೇಚರಲ್ ಯಾವತ್ತೂ ಅಷ್ಟೇ, ನಾವು ನಾರ್ಮಲ್ ಆಗಿರೋದನ್ನ ಆಟೋಮೆಟಿಕ್ ಆಗಿರೋದನ್ನೇ ಅಭ್ಯಾಸ ಮಾಡ್ತಿದ್ರೆ ಆಟೋಮೆಟಿಕ್ ಆಗಿರೋದು ನೆಗೆಟಿವ್ ಆಗಿರುತ್ತೆ. ಆಟೋಮೆಟಿಕ್ ಆಗಬಾರ್ದು ಅನ್ನೋದಾಗ ಕಲಿಬೇಕಾಗತ್ತೆ. ಅಲ್ಲೇ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ, ಇಂಟರ್ವೆನ್ಷನ್ ಟು ನೇಚರ್ ಅಂತ. ಸೊ ಮನುಷ್ಯ ಡೆವಲಪ್ ಆಗಿರೋದ್ರಿಂದ, ಅವನ ಬ್ರೈನ್ ಡೆವಲಪ್ ಆಗಿರೋದ್ರಿಂದ, ಅವನಿಗೆ ಎಲ್ಲಾ ಪ್ರಾಣಿಗಳಿಗಿಂತ ಜಾಸ್ತಿ ಇಂಟೆಲಿಜೆನ್ಸ್ ಇರೋದ್ರಿಂದ ಅವನಿಗೆ ಇಂಟರ್ವೆನ್ಷನ್ ತರಬೇಕಾಗಿ ಬರುತ್ತೆ. ಈಗ ಒಂದು ಉದಾಹರಣೆ ನೋಡೋಣ. ಈಗ ಸೈಕಲ್ ಮೇಲೆ ಯಾರೇ ಕೂತ್ರು, ನಾನೇ ಕೂತ್ರು ಸರಿ, ಇನ್ನೊಬ್ರು ಕೂತ್ರು ಸರಿ, ಯಾರೇ ಒಬ್ರು ಯಾವುದೇ ಒಂದು ಪ್ರಾಣಿ ಕೂತ್ರು ಸರಿ, ಸ್ಟ್ಯಾಂಡ್ ಇಲ್ದೇ ಇರೋ ಸೈಕಲ್ ಮೇಲೆ ಕೂಡ್ಸಿದ್ರೆ ಸೈಕಲ್ ಸಮೇತ ಬಿದೋಗ್ತಾರೆ. ಇದು ನ್ಯಾಚುರಲ್, ಸ್ವಾಭಾವಿಕ. ಯಾಕೆಂದ್ರೆ 2 ಚಕ್ರದ ಮೇಲೆ ಸೈಕಲ್ಲು ಅದಾಗದೆ ನಿಲ್ಲಕ್ಕಾಗಲ್ಲ. ಸೊ ನಾವು ಸೈಕಲ್ ಮೇಲಿಂದ ಬೀಳಬಾರ್ದು ಅಂದಾಗ ಅದು ಪಾಸಿಟಿವ್. ಸೊ ಬೀಳೋದು ನೆಗೆಟಿವ್. ಬೀಳೋದ್ರಿಂದ ನಮ್ಗೆ ಏಟು ಬೀಳುತ್ತೆ, ಮುಂದೆ ಹೋಗಕ್ಕಾಗಲ್ಲ, ತೊಂದರೆ ಆಗುತ್ತೆ. ಆದ್ರೆ ಬೀಳದೆ ಇರೋದು ಪಾಸಿಟಿವ್. ನಾವು ಬೀಳಬಾರ್ದು ಅಂದಾಗ ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು, ಸೈಕಲ್ ತುಳಿಯೋದನ್ನ ಕಲಿಬೇಕು. ಈ ಕಲಿಕೆಗೆ ಸ್ವಲ್ಪ ಟೈಮು, ಎಫರ್ಟು ಸಿಗುತ್ತೆ, ಹಿಡಿಸುತ್ತೆ. ಆಮೇಲೆ ಅದು ಮಾಡುವಾಗ ನಾವು ಸ್ವಲ್ಪ ಎಫರ್ಟ್ ಹಾಕ್ಲೇಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡ್ಲೇಬೇಕಾಗತ್ತೆ. ಪ್ರಾಕ್ಟೀಸ್ ಒಂದ್ಸಲ ಮಾಡಿ ಸೈಕಲ್ ಕಲ್ತ ಮೇಲೆ ಲೈಫ್ ಎಲ್ಲ ಸೈಕಲ್ಲು ತುಳಿಬಹುದು, ಬೇರೆ ಗಾಡಿಗಳು ಓಡಿಸ್ಬೋದು, ಲೈಫಲ್ಲಿ ಆರಾಮಾಗಿರ್ಬೋದು, ಖುಷಿಯಾಗಿರ್ಬೋದು, ಎಂಜಾಯ್ ಆಗಿರ್ಬೋದು. ಸೊ ಇದು ಲೈಫಲ್ಲೂ ಅಷ್ಟೇ. ನಾವು ನೆಗೆಟಿವ್ ಥಿಂಕಿಂಗ್ ಇದೆ ಅನ್ಕೊಂಡು ನೆಗೆಟಿವ್ ಥಿಂಕಿಂಗ್ ನೇ ಪ್ರಾಕ್ಟೀಸ್ ಮಾಡಿ ಮಾಡಿ ಅದರಲ್ಲೇ ಪರ್ಫೆಕ್ಟ್ ಆಗ್ಬಿಟ್ಟಿರ್ತೀವಿ ಹೊತ್ತು ಆ ನೆಗೆಟಿವ್ ಥಿಂಕಿಂಗ್ ಬಿಟ್ಟು ಪಾಸಿಟಿವ್ ಥಿಂಕಿಂಗ್ ಮಾಡೋದೇನು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಈಗ ಒಂದು ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಏನು ಅಂತ ಬರೋಣ. ಈಗ ಪಾಸಿಟಿವ್ ಥಿಂಕಿಂಗ್ ಗಿಂತ ಮುಂಚೆ ನಾವು ಪಾಸಿಟಿವ್ ಆಟಿಟ್ಯೂಡ್ ಬಗ್ಗೆ ತಿಳ್ಕೋಬೇಕು. ಈಗ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಲೋಟ ನೀರಿರುತ್ತೆ, ಒಂದು ಗ್ಲಾಸ್ ಇದೆ ಅಂತ ಇಟ್ಕೊಳ್ಳಿ, ಗಾಜಿನ ಗ್ಲಾಸು. ಸೊ ಇದರಲ್ಲಿ ನಾನು ಎಷ್ಟು ನೀರು ತುಂಬೋದು ಅನ್ನೋ ಒಂದು ಪ್ರಶ್ನೆ ಬಂದಾಗ ಆ ಲೋಟ ಎಷ್ಟು ಇಡ್ಸುತ್ತೋ ಅಷ್ಟು ತುಂಬೋದು. ಆದ್ರೆ ಆ ಗಾಜಿನ ಲೋಟದಲ್ಲಿ ಕೆಳಗಡೆ ತೂತಿತ್ತು ಅಂತ ಇಟ್ಕೊಳ್ಳಿ, ಏನೋ ಒಡೆದೋಗಿತ್ತು, ಒಂಚೂರು ಸಿಳ್ಕೊಬಿಟ್ಟಿತ್ತು. ಎಷ್ಟು ನೀರು ತುಂಬೋದು? ನಾನು ಎಷ್ಟು ನೀರು ತುಂಬಿದ್ರು ಅದು ಕಲೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ನಾ ಫಸ್ಟ್ ಗ್ಲಾಸ್ ಸರಿಗಿದ್ಯಾ ಅನ್ನೋದನ್ನ ನೋಡ್ಕೋಬೇಕು, ಕಂಟೈನರ್ ಸರಿಗಿದ್ಯಾ ಅಂತ ನೋಡ್ಕೋಬೇಕು, ಆಮೇಲೆ ಥಿಂಕಿಂಗ್ ಮಾಡಬೇಕು. ಹಾಗೆ ಫಸ್ಟ್ ಪಾಸಿಟಿವ್ ಆಟಿಟ್ಯೂಡ್, ಕಂಟೈನರ್ನ ಚೆನ್ನಾಗಿ ಮಾಡ್ಕೊಂಡ್ರೆ ಪಾಸಿಟಿವ್ ಥಿಂಕಿಂಗು ಅದನ್ನಲ್ಲಿ ತುಂಬಿಕೊಳ್ಬಹುದು. ನಾವು ಪಾಸಿಟಿವ್ ಆಟಿಟ್ಯೂಡೇ ಇಲ್ಲದೆ ಇದ್ದಾಗ ಆ ನೆಗೆಟಿವ್ ಥಿಂಕಿಂಗ್ ಆಟೋಮೆಟಿಕ್ ಆಗೂ ಬರುತ್ತೆ. ಪಾಸಿಟಿವ್ ಥಿಂಕಿಂಗ್ ಎಷ್ಟೇ ಬಂದ್ರೂ ಅದು ಹೊರಟೋಗುತ್ತೆ. ಯಾಕೆಂದ್ರೆ ನಾವು 100 ಪಾಸಿಟಿವ್ ಥಿಂಕಿಂಗ್ ಇದ್ರೂ ಕೂಡ ಒಂದು ನೆಗೆಟಿವ್ ಥಿಂಕಿಂಗ್ ಅದನ್ನ ಹಾಳು ಮಾಡಬಹುದು. ಇದನ್ನ ನಾವು ಆಮೇಲೆ ನೋಡೋಣ. ಸೊ ಇದು ಪಾಸಿಟಿವ್ ಆಟಿಟ್ಯೂಡ್ ಮತ್ತೆ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ. ಪಾಸಿಟಿವ್ ಆಟಿಟ್ಯೂಡ್ ಎಸ್ಪೆಷಲಿ ನಮ್ಗೆ ನಮ್ ಬಗ್ಗೆನೇ ಇರ್ಬೇಕೆ ಹೊರತು ಫಸ್ಟ್ ನಮ್ ಬಗ್ಗೆ ಇದ್ರೇನೆ ನಾವು ಬೇರೆಯವ್ರ ಬಗ್ಗೆ, ಬೇರೆದ್ರ ಬಗ್ಗೆ ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಳಕ್ ಸಾಧ್ಯ. ಸೊ ಅದ್ರ ಬಗ್ಗೆನೂ ಆಮೇಲೆ ತಿಳ್ಕೊಳ್ಳೋಣ. ಈಗ ಪಾಸಿಟಿವ್ ಥಿಂಕಿಂಗ್ ಬೆಳೆಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಬರೋಣ. ಸೊ ಪಾಸಿಟಿವ್ ಥಿಂಕಿಂಗ್ ಬರ್ಬೇಕು ಅಂದಾಗ ಇದಕ್ಕೆ ಒಂದು ಸಣ್ಣ ಮಂತ್ರ ತರ ಇದೆ, ಮೈಲ್ಡ್ ಅಂತ, MILD. ಸೊ ಮೈಲ್ಡ್ ಅಂದಾಗ ಅದು ತುಂಬಾ ಹೈಯೂ ಇರಲ್ಲ, ಲೋನೂ ಇರಲ್ಲ, ಮಧ್ಯದಲ್ಲಿರುತ್ತೆ. ಸೊ ಮೈಲ್ಡ್ ಅಂದಾಗ ಅದು ತುಂಬಾ ತೀಕ್ಷ್ಣನೂ ಇರಲ್ಲ, ಅತಿನೂ ಇರಲ್ಲ, ಇಲ್ಲ ಇಲ್ವೇನೂ ಇರೋದಿಲ್ಲ, ಸ್ವಲ್ಪ ಇರುತ್ತೆ. ಸೊ ಈ ಮೈಲ್ಡ್ ಅಂದ್ರೆ ಏನು ಅನ್ನೋದು ತಿಳ್ಕೊಳ್ಳೋಣ. ಒಂದೊಂದು ಅಕ್ಷರನು ಒಂದೊಂದು ಇದನ್ನ ಸೂಚಿಸುತ್ತೆ. ಸೊ M ಅಂದಾಗ ಮಿನಿಮೈಸ್ ನೆಗೆಟಿವ್ ಎಮೋಷನ್ಸ್ ಅಂತ, I ಅಂದಾಗ ಇನ್ಕ್ರೀಸ್ ಸೆಲ್ಫ್ ಎಸ್ಟೀಮ್ ಅಂತ, L ಅಂದಾಗ ಲರ್ನ್ ಹ್ಯಾಪಿನೆಸ್ ಅಂತ, D ಅಂದಾಗ ಡು ನಾಟ್ ಮಿಕ್ಸ್ ಪಾಸಿಟಿವ್ ವಿತ್ ನೆಗೆಟಿವ್ ಅಂತ. ಸೊ ಇದನ್ನ ಒಂದೊಂದಾಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ.
ಸೊ ಮೊದಲನೇದು ಮಿನಿಮೈಸ್ ನೆಗೆಟಿವ್ ಎಮೋಷನ್ಸ್ ಅಂತ. ಮಿನಿಮೈಸ್ ಕಮ್ಮಿ ಮಾಡಿ ನೆಗೆಟಿವ್ ಎಮೋಷನ್ಸ್. ನೆಗೆಟಿವ್ ಎಮೋಷನ್ಸ್ ನ ಕಮ್ಮಿ ಮಾಡಬೇಕು. ನಾನು ಯಾಕೆ ಎಮೋಷನ್ಸ್ ಬಗ್ಗೆ ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ಥಿಂಕಿಂಗ್ ಅನ್ನ ಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡೋದು ನಮ್ಮ ಎಮೋಷನ್ಸ್. ನಮ್ಮಲ್ಲಿ ಎಲ್ಲಿ ತನಕ ನಾವು ನೆಗೆಟಿವ್ ಎಮೋಷನ್ಸ್ ಇರುತ್ತೋ, ಎಲ್ಲಿ ತನಕ ಸ್ಟ್ರೆಸ್ ಇರುತ್ತೋ, ಅಲ್ಲಿ ತನಕ ಆಟೋಮೆಟಿಕ್ ಆಗಿ ನಾವು ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು ಅಂದ್ರೂ ಮಾಡಕ್ಕಾಗಲ್ಲ. ಒಂದು ಉದಾಹರಣೆ ನೋಡೋಣ. ಈಗ ನಮ್ಗೆ ತುಂಬಾ ಹೊಟ್ಟೆ ಹಸ್ದೋಗಿರುತ್ತೆ. ಈಗ ಒಂದ್ಸಲ ನಮಗೂ ಆಯ್ತು, ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿದೆ, ಎಲ್ಲೂ ಊಟ ಸಿಗ್ತಾ ಇಲ್ಲ, ಎಲ್ಲಾ ಕಡೆ ಮುಗ್ದೋಗಿದೆ ಅಂತ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಹೋದ್ವಿ, ಒಂದು ಸೆಕ್ಯೂರಿಟಿ ತರ ಯಾರೋ ಇದ್ರು. ಸೊ ಅವ್ರನ್ನ ಕೇಳಿದ್ವಿ ಎಷ್ಟು ದೂರ ಇದೆ ಅಂತ. ಇಲ್ಲಿಂದ 2 ಕಿಲೋಮೀಟರ್ ಹೋಗಿ ಸಿಗುತ್ತೆ ಅಂತಂದ್ರು. ನಾವು ಹೋದ್ವಿ 16 ಕಿಲೋಮೀಟರ್ ಆದ್ರೂ ಸಿಕ್ಲಿಲ್ಲ. ಸೊ ನಮ್ಗೆ ಅವಾಗ ಏನಾಗುತ್ತೆ, ಕಾದಿದ್ದು ಇನ್ನೂ ಹೊಟ್ಟೆ ಹಸು ಜಾಸ್ತಿ ಆಗಿ ಸಿಕ್ಲಿಲ್ವಲ್ಲ ಅನ್ನೋ ಫ್ರಸ್ಟ್ರೇಷನ್ ಆಗಿ ಇದೇ ತರ ನಮ್ಗೆ ಇನ್ನೂ ಬಹಳ ಕಷ್ಟ ಆಗುತ್ತೆ ಹೊರತು ಆ ಟೈಮಲ್ಲಿ ನಾವು ಪಾಸಿಟಿವ್ ಥಿಂಕಿಂಗ್ ಮಾಡೋದು ಕಷ್ಟ. ಯಾಕೆಂದ್ರೆ ನ್ಯಾಚುರಲ್ ಆಗಿ ನಮ್ಗೆ ಯಾವಾಗ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಫಸ್ಟ್ ಬರೋದು ಕೋಪ, ಅದು ನೆಗೆಟಿವ್ ಎಮೋಷನ್. ಸೊ ನಮ್ಗೆ ಕೋಪ ಬರುತ್ತೆ ಹೊರತು ನಾವು ಯಾವುದೇ ಹೋಟ್ಲು ನೋಡಿದ ತಕ್ಷಣ ಅದು ಅಲ್ಲಿ ಸಿಗಲ್ಲ ಅಂತಿದ್ದಂಗೆನೆ ನಮ್ಗೆ ಕೋಪ ಬರುತ್ತೆ ಹೊರತು ಓ ಪರವಾಗಿಲ್ಲ, ಇಲ್ಲಿ ಸಿಗದೆ ಇದ್ರು ಪರವಾಗಿಲ್ಲ, ಇನ್ನೊಂದು ಕಡೆ ಸಿಗುತ್ತೆ ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಅವಾಗ ಸಾಧ್ಯ ಇಲ್ಲ. ಹಾಗಾಗಿ ಮೊದಲು ಈ ನೆಗೆಟಿವ್ ಎಮೋಷನ್ಸ್ ನ ಕಮ್ಮಿ ಮಾಡ್ಕೋಬೇಕು. ಹ್ಯಾಕ್ ಕಮ್ಮಿ ಮಾಡ್ಕೋಬೇಕು ಅನ್ನೋದೊಂದು ದೊಡ್ಡ ಪ್ರಾಬ್ಲಮ್. ಯಾಕೆಂದ್ರೆ ಅದು ಒಂದ್ಸಲ ಬಂದ ಮೇಲೆ ಆಮೇಲೆ ಏನ್ ಮಾಡ್ರು ಉಪಯೋಗ ಇಲ್ಲ. ಬಹಳ ಜನ ಹೇಳ್ತಾರೆ ನಮ್ಗೆ ಕೋಪ ಬಂದ ಮೇಲೆ 1 ರಿಂದ 10 ಎಣಿಸಿದ್ರೆ ಕೋಪ ಕಮ್ಮಿ ಆಗತ್ತೆ ಅಂತ. ಕೋಪ ಕಮ್ಮಿ ಆಗ್ಬೋದು, ಆದ್ರೆ ಕೋಪದ ಎಫೆಕ್ಟ್ ಏನಿರುತ್ತೆ ಅದು ಬಾಡಿ ಮೇಲೆ ಇದ್ದೇ ಇರುತ್ತೆ. ಈಗ ಒಂದು ಸಲ ಕೋಪ ಬಂತು ಅಂದಾಗ ನಮ್ಮ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಇಮಿಡಿಯೇಟ್ ಆಗಿ ಆಕ್ಟಿವೇಟ್ ಆಗುತ್ತೆ ಬಾಡಿನಲ್ಲಿ. ಸೊ ಹಾಗಾಗಿ ನಮ್ಮ ಅಡ್ರಿನಲಿನ್ ಪಂಪ್ ಆಗುತ್ತೆ. ಆಮೇಲೆ ಆಟೋಮೆಟಿಕ್ ಆಗಿ ನಮ್ಮ ಹಾರ್ಟ್ ಬೀಟು, ಪಲ್ಸ್ ರೇಟು, ರೆಸ್ಪಿರೇಷನ್, ಪ್ರತಿಯೊಂದು ಆಕ್ಟಿವಿಟಿನೂ ಇಮಿಡಿಯೇಟ್ ಆಗಿ ಜಾಸ್ತಿ ಆಗ್ಬಿಡುತ್ತೆ. ಆ ಜಾಸ್ತಿ ಆಗಿದ್ರದ್ದು ಎಫೆಕ್ಟ್ಸ್ ಇದ್ದೇ ಇರುತ್ತೆ ಬಾಡಿ ಮೇಲೆ. ನಾವು 10 ಕೌಂಟ್ ಮಾಡ್ತೀವೋ 100 ಕೌಂಟ್ ಮಾಡ್ತೀವೋ, ಇಟ್ ಮೇಕ್ಸ್ ವೆರಿ ಲಿಟಲ್ ಡಿಫರೆನ್ಸ್ ಟು ದಿ ಬಾಡಿ. ಸೊ ಹೀಗಾಗಿ ಬಂದ ಮೇಲೆ ನಾವು ಕೌಂಟ್ ಮಾಡಿ ಬಂದ ಮೇಲೆ ನಾವು ಕಮ್ಮಿ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬರ್ದೇ ಇದ್ದಂಗೆ ನೋಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ಕಲ್ತ್ಕೋಬೇಕು. ಇದು ಸ್ವಲ್ಪ ಸುಲಭನೇ ಇದೆ, ಆದ್ರೆ ನಾವು ಒಂದ್ ಸ್ವಲ್ಪ ಪ್ರಯತ್ನ ಪಡ್ಬೇಕು. ಆಮೇಲೆ ಇದು ತುಂಬಾ ಸಿಂಪಲ್ ಅನ್ಸಿದ್ರು ಮಾಡ್ಬೇಕು. ನಾನು ಕಳೆದ ಬಾರಿ ಒಂದ್ಸಲ ಹೇಳಿದ್ದೆ, ಎಷ್ಟೇ ದೊಡ್ಡ ಪ್ರಾಬ್ಲಮ್ ಇದ್ರೂ ಮಾತ್ರೆ ಬಹಳ ಸಣ್ಣದಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ತಗೊಳ್ಳೋದು ಬಹಳ ಸಿಂಪಲ್, ನಾವು ಕಷ್ಟಪಟ್ಟು ಏನ್ ತಗೋಬೇಕಾಗಿಲ್ಲ. ಬಟ್ ಅದ್ರದ್ದು ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ, ಎಂತ ದೊಡ್ಡ ಕಾಯಿಲೆ ಆದ್ರೂ ಕ್ಯೂರ್ ಆಗುತ್ತೆ. ಹಾಗೆ ಇದು ಅಷ್ಟೇ. ಈಗ ನಾವೇನ್ ಮಾಡ್ಬೇಕು, ಒಂದು ಪೇಪರ್ ತಗೊಂಡು, ಒಂದು ಹಾಳೆನೋ ಒಂದು ಡೈರಿನೋ, ಒಂದು ಮೇಂಟೈನಿಂಗ್ ದ ಡೈರಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಒಂದು ಬುಕ್ಕೋ ತಗೊಂಡು, ನೋಟ್ ಬುಕ್ಕೋ, ಡೈರಿನೋ, ಒಂದು ಹಾಳೆನೋ ತಗೊಂಡು ಈ 5 ಕಾಲಮ್ ಮಾಡ್ಕೋಬೇಕು. ಸೊ ಈ 5 ಕಾಲಮ್ನಲ್ಲಿ ಮೊದಲನೇ ಕಾಲಮ್ ಅಲ್ಲಿ ಡೇಟ್ ಅಂತ ಬರೀಬೇಕು. 2ನೇ ಕಾಲಮ್ ಅಲ್ಲಿ ಆಂಗರ್, ಕೋಪ ಅಂತ ಬರೀಬೇಕು. 3ನೇ ಕಾಲಮ್ ಅಲ್ಲಿ ಫಿಯರ್, ಹೆದರಿಕೆ, ಭಯ ಅಂತ ಬರೀಬೇಕು. 4ನೇ ಕಾಲಮ್ ನಲ್ಲಿ ಸ್ಯಾಡ್ನೆಸ್ ಅಥವಾ ದುಃಖ ಅಂತ ಬರೀಬೇಕು. 5ನೇ ಕಾಲಮ್ ಅಲ್ಲಿ ಜೆಲಸಿ ಅಥವಾ ನಮಗೆ ಅಸೂಯೆ, ಹೊಟ್ಟೆ ಉರಿ, ಅದು ಏನೇನೋ ಹೇಳ್ತೀವಲ್ಲ ಅದು ಬರೀಬೇಕು. ಸೊ ಈಗ ಇವು 4 ಬೇಸಿಕ್ ನೆಗೆಟಿವ್ ಎಮೋಷನ್ಸ್. ಸೊ ಇದು ಪ್ರತಿ ದಿವಸ ಡೇಟು ಒಂದು ಕಾಲಮ್ ನಲ್ಲಿ ಇರುತ್ತೆ. ಅವತ್ತಿನ ಡೇಟ್ ಹಾಕೋತಾ ಬರಬೇಕು. ಹಾಕೋತಾ ಬಂದು ಪ್ರತಿಯೊಂದು ಎಷ್ಟೆಷ್ಟು ಸಲ ಆಯ್ತು ಅನ್ನೋದನ್ನ ಟ್ಯಾಲಿ ಮಾಡಬಹುದು. ಒಂದೊಂದ್ಸಲ ಆದಾಗ್ಲೂ ಒಂದೊಂದು ಟಿಕ್ ಮಾರ್ಕ್ ಹಾಕಿ ಕೊನೆಗೆ ಎಷ್ಟಾಯ್ತು ಅಂತ. ಈಗ ಒಂದು ಡೇಟ್, ಇವತ್ತಿನ ಡೇಟ್ ಹಾಕ್ತೀನಿ ಅಂತ ಇಟ್ಕೊಳ್ಳಿ, 10ನೇ ತಾರೀಕು ಎಷ್ಟು ಸಲ ಕೋಪ ಬಂತು. ಯಾವುದೇ ಕಾರಣಕ್ಕೂ ಇರ್ಬೋದು, ನಾವು ಇಂಥದಕ್ಕೆ ಕೋಪ ಬರಬೇಕು, ಅಂತದಕ್ಕೆ ಕೋಪ ಬರಬೇಕು, ಯಾವುದೇ ಕಾರಣಕ್ಕೆ ಕೋಪ ನಮ್ಮ ಮೇಲೆ ಬರ್ಬೋದು, ಬೇರೆಯವ್ರ ಮೇಲೆ ಬರ್ಬೋದು, ಬೇರೆ ವಸ್ತು ಮೇಲೆ ಬರ್ಬೋದು, ಬೇರೆ ವಿಷಯದ ಮೇಲೆ ಬರ್ಬೋದು, ಇನ್ನೇನೋ ಯೋಚನೆ ಮಾಡಿ ಬರ್ಬೋದು, ಯಾವುದೇ ಕಾರಣಕ್ಕಾರು ಬರ್ಬೋದು. ಎಷ್ಟು ಸಲ ಕೋಪ ಬಂತು, ಒಂದು 10 ಸಲ ಬಂತು ಅಂತ ಇಟ್ಕೊಳ್ಳಿ. ಭಯ, ಎಷ್ಟು ಸಲ ಭಯ ಆಯ್ತು, ಒಂದು 8 ಸಲ ಭಯ ಆಯ್ತು ಅಂತ ಇಟ್ಕೊಳ್ಳಿ. ಯಾವುದೇ ವಿಷಯಕ್ಕಾದ್ರೂ ಪರವಾಗಿಲ್ಲ. ದುಃಖ ಎಷ್ಟಾಯ್ತು. ಸೊ ಬಹಳ ಜನ ಗಂಡಸರು ನಮ್ಗೆ ದುಃಖ ಆಗೋದೇ ಇಲ್ಲ ಅಂತಾರೆ, ಅದು ಸುಳ್ಳು. ಸೊ ಡಿಪ್ರೆಷನ್ ಅನ್ನೋದು, ಸ್ಯಾಡ್ನೆಸ್ ಅನ್ನೋದು ಎಲ್ಲರಲ್ಲೂ ಇದ್ದೇ ಇರುತ್ತೆ. ಬಟ್ ಗಂಡಸರಲ್ಲಿ ಸ್ವಲ್ಪ ಕಮ್ಮಿ ಇದಿರ್ಬೋದು, ಅದನ್ನ ಅವ್ರು ಕೋಪವಾಗಿ ತಿರುಗಿಸ್ಕೋತಾರೆ ಹೊರತು ಸ್ಯಾಡ್ನೆಸ್ ಅಂತ ಹೇಳ್ಕೊಳಲ್ಲ. ಆದ್ರೂ ಕೂಡ ಸ್ಯಾಡ್ನೆಸ್ ಅಂತ ಒಂಥರ ಬೇಜಾರಾಗೋದು, ಒಂಥರ ಜಿಗುಪ್ಸೆ ಬರೋದು, ಒಂಥರ ಏನೋ ಒಂಥರ ಮೂಡೇ ಇಲ್ಲದೆ ಇರೋದು, ಇದನ್ನು ನಾವು ದುಃಖ ಅಂತ ಕರಿಬಹುದು. ಸೊ ಸ್ಯಾಡ್ನೆಸ್ ಎಷ್ಟು ಸಲ ಆಯ್ತು, ಒಂದು 5 ಸಲ ಅಂತ ಇಟ್ಕೊಳ್ಳಿ. ಆಮೇಲೆ ಜೆಲಸಿ ಎಷ್ಟು ಸಲ ಆಯ್ತು, ಇದು ದಿನ ಆಗದೆ ಇದ್ರು ಅಟ್ಲೀಸ್ಟ್ ಅವಾಗಂತೂ ಆಗ್ತಾ ಇರುತ್ತೆ. ಕೆಲವು ಸಲ ಎಸ್ಪೆಷಲಿ ನಾವು ಜಾಸ್ತಿ ಜನ ನೋಡ್ತಿದ್ದಾಗ ಕೆಲವು ಸಲ ನಮ್ಗೆ ಗೊತ್ತಿಲ್ಲದೆ ಆಗ್ತಾ ಇರುತ್ತೆ. ಅದೇ ಅಟ್ಲೀಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಈಗ ನಾನು ಇನ್ನೊಬ್ಬರು ನೋಡಿ ಅಸೂಯೆ ಪಡ್ತಿದ್ದೀನಿ, ಯಾರೋ ಒಬ್ರು ಬಂದು ನನಗೆ ಇಷ್ಟು ಸಂಬಳ ಸಿಕ್ತು ಅಂದಾಗ ನನ್ಗೇನ್ ಅನ್ನಿಸ್ತು, ನನಗೆ ಸಂತೋಷ ಆಯ್ತಾ, ಆಟೋಮೆಟಿಕ್ ಆಗಿ ಸಂತೋಷ ಆಯ್ತಾ, ಆಟೋಮೆಟಿಕ್ ಆಗಿ ಬೇಸರ ಆಯ್ತಾ, ಆಟೋಮೆಟಿಕ್ ಆಗಿ ಒಂಥರ ಏನೋ ಒಂಥರ ಜಲಸಿ ಬಂತ,
ಆಟೋಮೆಟಿಕ್ ಆಗಿ ಕೋಪ ಬಂತ, ನೋಡಿ ಇಂಥವ್ರಿಗೆಲ್ಲ ಸಿಗುತ್ತೆ ನಮ್ಮಂತವ್ರಿಗೆ ಸಿಗಲ್ಲ ಅಂತ. ಸೊ ಇದನ್ನ ನಾವು ಜಲಸಿ ಅಂತ ಇಟ್ಕೋಬೇಕು. ಸೊ ಇದು ಒಂದ್ 2 ಸಲ ಇದು ಅಂತ ಇಟ್ಕೊಳ್ಳಿ. ಸೊ ಈಗ 10, 8, 5, 2 ಅಂತ ಬರ್ಕೊಂಡಿದೀವಿ. ಈಗ ನಾಳೆ 11ನೇ ತಾರೀಕು ಏನ್ ಮಾಡ್ಬೇಕು, 11ನೇ ತಾರೀಕು ಇದೇ ತರ ಬರ್ಕೊಂಡು ಹೋಗ್ತಾ ಇರ್ಬೇಕು. ಸೊ ಎಲ್ಲೇ ನಮ್ಗೆ ಅದನ್ನ ನಾವು ಯಾವಾಗ ಬರಿತೀವಿ, ನಮ್ಗೆ ಅವಾಗ ಇಷ್ಟು ಸಲ ಆಯ್ತು. ಯಾವತ್ತು ಕ್ವಾಂಟಿಫಿಕೇಶನ್ ಇಸ್ ದ ಆನ್ಸರ್ ಟು ಸೊಲ್ಯೂಷನ್ ಆಫ್ ದಿ ಆಲ್ ಪ್ರಾಬ್ಲಮ್ಸ್. ಸೊ ನಾವು ಫಸ್ಟ್ ಏನ್ ಮಾಡ್ಬೇಕು, ಇದನ್ನ ನೋಡ್ತಾ ಬರ್ಬೇಕು. ಈಗ ಕೋಪ ದಿನೇ ದಿನೇ ಕಮ್ಮಿ ಆಗ್ತಾ ಇದೆಯಾ ಅಂದ್ರೆ ನಿನ್ನೆಗಿಂತ ಇವತ್ ವಾಸಿ, ಇವತ್ಗಿಂತ ನಾಳೆ ವಾಸಿ, ನಾಳೆಗಿಂತ ನಾಡಿದ್ ವಾಸಿ. 10 ಸಲ ಇದ್ದಿದ್ದು ಅಟ್ಲೀಸ್ಟ್ 9 ಸಲ ಆದ್ರೂ ಇದು ಗ್ರೇಟ್ ಇಂಪ್ರೂವ್ಮೆಂಟ್. ನಾವು ಏನಪ್ಪಾ ಒಂದೇ ಒಂದು ಕಮ್ಮಿ ಆಗೋಯ್ತಲ್ಲ ಅಂತ ಅನ್ನೋದ್ ಬೇಡ. 10ರಿಂದ 9ಕ್ಕೆ ಬಂದು 9ರಿಂದ 8ಕ್ಕೆ ಬಂದ್ರು ಗ್ರೇಟ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಹಾಗೆ ಪ್ರತಿಯೊಂದು ಕಮ್ಮಿ ಆಗ್ತಾ ಇದೆಯಾ ಅಂತ ನೋಡ್ಕೋತಾ ಇರ್ಬೇಕು. ಈ ಡೈರಿ ಎಲ್ಲಿ ತನಕ ಬರೀಬೇಕು ಅಂದ್ರೆ 2 ದಿನ ಕಾನ್ಸಿಕ್ಯೂಟಿವ್ ಆಗಿ ಎಲ್ಲ 4 0 ಬರ್ಬೇಕು. ಯಾವುದೇ ಒಂದು ಡೇಟ್ ಅಲ್ಲಿ ಆಂಗರ್ 0, ಫಿಯರ್ 0, ಸ್ಯಾಡ್ನೆಸ್ 0, ಜೆಲಸಿ 0 ಬಂದು ಅದ್ರ ನೆಕ್ಸ್ಟ್ ಡೇನು ಕಾನ್ಸಿಕ್ಯೂಟಿವ್ ಆಗಿ ಮತ್ತೆ ಎಲ್ಲ 0 ಬರ್ಬೇಕು. ಸೊ 2 0ಗಳು ಬರೋ ತನಕ ನಾವ್ ಇದನ್ನ ಅಭ್ಯಾಸ ಮಾಡ್ತಾನೆ ಇರ್ಬೇಕು. ಇವ್ 4 0 ಬರ್ಬೇಕು. ನಮ್ಗೆ ಯಾವ್ದೋ 1 0 ಬಂದ್ಬಿಡ್ತು ಇನ್ ಮಿಕ್ಕಿದ್ 3 ಹಾಗೆ ಇದೆ ಅಂದ್ರೆ ಅದು ಸಾಧ್ಯ ಇಲ್ಲ. ಪಾಸಿಟಿವ್ ಥಿಂಕಿಂಗ್ ಬರಕ್ ಸಾಧ್ಯ ಇಲ್ಲ, ನೆಗೆಟಿವ್ ಥಿಂಕಿಂಗ್ ಇದ್ದೇ ಇರುತ್ತೆ. ಸೊ ಎಲ್ಲ 4 0 ಬರಕ್ ಸಾಧ್ಯವಾ ಅನ್ನೋದನ್ನ ನಾವು ಪ್ರಯತ್ನ ಮಾಡ್ಬೇಕು. ಇದು ಸಾಧ್ಯ ಇದೆ. ಬಹಳ ಜನ ಹೇಳೋದು ಮನುಷ್ಯ ಆದ್ಮೇಲೆ ಕೋಪ ಬಂದೇ ಬರುತ್ತೆ ಅಂತ. ನಿಜ, ಮನುಷ್ಯ ಆದ್ಮೇಲೆ ಯಾಕೆ ಕೋಪ ಬರ್ಬೇಕು, ಕೋಪ ಮತ್ತೆ ಭಯ ಯಾಕೆ ಬರುತ್ತೆ ಅಂತ 1 ನಿಮಿಷ ಯೋಚನೆ ಮಾಡೋಣ. ಇದು ಬರೋದು ಸರ್ವೈವಲ್ಗೋಸ್ಕರ. ನಮ್ಮ ಸರ್ವೈವಲ್ ಯಾವಾಗ ಥ್ರೆಟನ್ ಆಗುತ್ತೆ ಅವಾಗ ಕೋಪ ಇಲ್ಲ ಭಯ ಬರ್ಬೇಕು. ಯಾಕೆ ಕೋಪ ಬರೋದು ನಮ್ಮನ್ನ ಥ್ರೆಟ್ ಮಾಡೋಂಥದಕ್ಕೆ, ಫೈಟ್ ಮಾಡೋದಕ್ಕೆ. ಇಲ್ಲ ಭಯ ಅಂತ ಬರೋದು ನಮ್ಗೆ ಅದಕ್ಕಿಂತ ಬಲಶಾಲಿ ಆದಾಗ ಅದರಿಂದ ಓಡೋದಕ್ಕೆ. ಈಗ ನಮ್ಮ ಜೀವನದಲ್ಲಿ ಇಲ್ಲ ಥ್ರೆಟ್ ಮಾಡೋಂತ ಜನನೂ ಬರಲ್ಲ, ಥ್ರೆಟ್ ಮಾಡೋಂತ ಪ್ರಾಣಿಗಳು ಬರಲ್ಲ, ನಮ್ಮನ್ನು ಕೊಲ್ಲುವಂಥದ್ದು ಯಾವ್ದು ಬರೋದಿಲ್ಲ. ಥ್ರೆಟ್ ಅಂದ್ರೆ ಸಣ್ಣ ಪುಟ್ಟ ಥ್ರೆಟ್ಗಳು ಇರ್ಬೋದೇ ಹೊರತು ಇದನ್ನೇ ನಾವು ದೊಡ್ಡ ಥ್ರೆಟ್ ಅಂತ ಮಾಡ್ಕೊಂಡ್ಬಿಡ್ತೀವಿ. ಪ್ರತಿಯೊಂದು ಸರ್ವೈವಲ್ ಪ್ರಶ್ನೆ ಆಗಿ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಪ್ರತಿಯೊಂದಕ್ಕೂ ಕೋಪ ಇಲ್ಲ ಭಯ ಈ ತರ ನಾವು ರಿಯಾಕ್ಟ್ ಮಾಡ್ತಾ ಬರ್ತಾ ಇರ್ತೀವಿ. ಸೊ ಇಲ್ಲಿ ನಾವು ಯಾವಾಗ ಅದನ್ನ ಥ್ರೆಟ್ ಅಂತ ಅನ್ಕೊಳಲ್ಲ, ಅಥವಾ ಥ್ರೆಟ್ ಇಷ್ಟು ಇದರಿಂದ ನಮ್ಗೆ ಅಂತ ಥ್ರೆಟ್ ಏನಿಲ್ಲ, ಮ್ಯಾಕ್ಸಿಮಮ್ ಏನಾಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಿದಾಗ ಅದು ಅಂತ ಥ್ರೆಟ್ ಅನ್ಸೋದಿಲ್ಲ. ಸೊ ಹಾಗಾಗಿ ಅದು ಅದ್ರದ್ದು ಎಫೆಕ್ಟ್ ಕಮ್ಮಿ ಆಗುತ್ತೆ. ಅವಾಗ ನಮ್ಗೆ ಕೋಪ ಬಂದಾಗ ಅದನ್ನ ಫೈಟ್ ಮಾಡಿದ್ರೆ, ಕಾಡಿನಲ್ಲಿ ಪ್ರಾಣಿಗಳು ತಗೊಳ್ಳೋಣ, ಅವು ಒಂದ್ಸಲ ಕೋಪ ಬಂದಾಗ ದೇ ಫೈಟ್ ಅಂಟಿಲ್ ಡೆತ್ ಅಥವಾ ಅಂಟಿಲ್ ಸಂಬಡಿ ಎಲ್ಸ್ ಲೂಸಸ್. ಅಥವಾ ನಾನೇ ಸೋಲ್ಬೋದು, ಇನ್ನೊಬ್ರೆ ಸೋಲ್ಬೋದು. ಸೋಲೋ ತನಕ ಇಲ್ಲ ಸಾಯೋ ತನಕ ಫೈಟ್ ಮಾಡ್ತವೆ. ಆ ಫೈಟ್ ಮಾಡಿದಾಗ ಆ ಪಂಪ್ ಆಗಿರೋ ಅಡ್ರಿನಲಿನ್ ಯೂಸ್ ಆಗುತ್ತೆ. ಹಾಗಾಗಿ ಸ್ಟ್ರೆಸ್ ಬ್ಯಾಕಪ್ ಆಗಲ್ಲ. ನಮ್ಮಲ್ಲಿ ಕೋಪನ ಒಳಗಡೆನೆ ಇಟ್ಕೋತೀವಿ, ತೋರ್ಸೋದಿಲ್ಲ, ಇನ್ಯಾರ ಮೇಲೋ ತೋರಿಸ್ತೀವಿ, ಗಿಲ್ಟ್ ಜಾಸ್ತಿ ಆಗತ್ತೆ. ಹಾಗಾಗಿ ಬರ್ತಾ ಬರ್ತಾ ಇವೆಲ್ಲ ಪ್ಯಾಕಪ್ ಆಗಿ ಇದನ್ನೇ ನಾನು ಅಕ್ಯುಮುಲೇಟೆಡ್ ಸ್ಟ್ರೆಸ್ ಅಂತ ನನ್ನ ವೆಬ್ಸೈಟ್ supratherapy.com ಅಂತಿದೆಯಲ್ಲ, ಅದರಲ್ಲಿ ಅದ್ರ ಬಗ್ಗೆ ವಿವರಿಸಿದೀನಿ, ಅಕ್ಯುಮುಲೇಟೆಡ್ ಸ್ಟ್ರೆಸ್ ಹೇಗೆ ಬರುತ್ತೆ ಅಂತ. ಸೊ ಈ ಸ್ಟ್ರೆಸ್ ಇರೋ ತನಕ ನೆಗೆಟಿವ್ ಎಮೋಷನ್ಸ್ ಹೋಗಲ್ಲ. ಈ ನೆಗೆಟಿವ್ ಎಮೋಷನ್ಸ್ ಹೋಗಿಸ್ಬೇಕಾದ್ರೆ ಸ್ಟ್ರೆಸ್ ನ ಕಮ್ಮಿ ಮಾಡ್ಕೋಬೇಕು. ಈ ನೆಗೆಟಿವ್ ಎಮೋಷನ್ಸ್ ನಾವು ಅಟ್ಯಾಕ್ ಮಾಡಿದಾಗ ಅಥವಾ ಅದನ್ನ ಕಮ್ಮಿ ಮಾಡ್ಕೊಳಕ್ ಪ್ರಯತ್ನ ಪಟ್ಟಾಗ ಸ್ಟ್ರೆಸ್ ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಮಿನಿಮೈಸ್ ನೆಗೆಟಿವ್ ಎಮೋಷನ್ಸ್ ಅಂತ. ಎರಡನೇದು ಇನ್ಕ್ರೀಸ್ ಸೆಲ್ಫ್ ಎಸ್ಟೀಮ್ ಅಂತ. ಸೊ ಯಾವತ್ತು ನಮ್ಮ ಬಗ್ಗೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಲೇಬೇಕು. ಯಾಕೆಂದ್ರೆ ನಮ್ಮ ಬಗ್ಗೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡದೇ ಇದ್ದಾಗ ಬೇರೆಯವ್ರು ನಮ್ಮ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ ಅನ್ನೋದು ಕಷ್ಟ. ಸೊ ಇವಾಗ ಪ್ರತಿಯೊಂದು ಯಾವುದೇ ಒಂದು ಯೋಚನೆ ಮಾಡಿದಾಗ ನನ್ನ ಕೈಲಾಗಲ್ಲ, ನನಗ್ ಕಷ್ಟ, ನಾನ್ ಕಲ್ತಿಲ್ಲ, ಇದು ಬೇರೆಯವ್ರು ಮಾಡ್ಬೋದೇ ಹೊರತು ನನ್ಗೆ ಮಾಡಕ್ಕಾಗಲ್ಲ, ನಾನು ಏನ್ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ಬೇಕು, ಪರ್ಫೆಕ್ಟ್ ಆಗಿ ಮಾಡೋದು ನಾನು ಕಲ್ತಿಲ್ಲ, ಇದೆಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ಸ್. ಸೊ ಈಗ ನಾನು ಯಾವಾಗ ನನ್ನ ಬಗ್ಗೆ ಒಂದು ಕೀಳರಿಮೆ ಅಂತಾಗ್ಲಿ ಅಥವಾ ಒಂದು ನೆಗೆಟಿವ್ ಆಟಿಟ್ಯೂಡ್ ಅಂತಾಗ್ಲಿ ಇಟ್ಕೊಂಡಿದ್ದಾಗ ನಾವು ಯಾವ್ದ್ರ ಬಗ್ಗೆನೂ ಬೇರೆ ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಳಕ್ ಆಗಲ್ಲ. ಈಗ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತಾನೆ ತಗೊಳ್ಳಿ. ಸೆಲ್ಫ್ ರೆಸ್ಪೆಕ್ಟ್ ಅಂದಾಗ ನಮ್ಮನ್ನೇ ನಾವು ಒಂದು ಮರ್ಯಾದೆ ಅಥವಾ ಒಂದು ರೆಸ್ಪೆಕ್ಟ್ ಅಂತ ಕೊಡದೇ ಇದ್ದಾಗ ನಾವು ಬೇರೆ ಯಾರಿಗೂ ಮರ್ಯಾದೆ ಕೊಡಕ್ಕಾಗಲ್ಲ. ಸೆಲ್ಫ್ ರಿಗಾರ್ಡ್ ಅಂತ ತಗೊಳ್ಳಿ. ನಾವು ನಮ್ಮನ್ನೇ ಕನ್ಸಿಡರ್ ಮಾಡದೇ ಇದ್ದಾಗ ಬೇರೆಯವ್ರನ್ನ ಕನ್ಸಿಡರ್ ಮಾಡೋದು ಕಷ್ಟ ಆಗುತ್ತೆ. ಸೆಲ್ಫ್ ವರ್ತ್ ಅಂತ ತಗೊಳ್ಳಿ. ನಮ್ಗೆ ನಾವು ವ್ಯಾಲ್ಯೂ ಕೊಡದೇ ಇದ್ದಾಗ ಬೇರೆಯವ್ರಿಗೆ ವ್ಯಾಲ್ಯೂ ಕೊಡೋದು ಬಹಳ ಕಷ್ಟ ಆಗುತ್ತೆ. ಅಥವಾ ಸೆಲ್ಫ್ ಅಕ್ಸೆಪ್ಟೆನ್ಸ್ ಅಂತ, ನಮ್ಮನ್ನೇ ನಾವು ಅಕ್ಸೆಪ್ಟ್ ಮಾಡ್ಕೊಳ್ದೇ ಇದ್ದಾಗ ಬೇರೆಯವ್ರು ನಮ್ಮನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದು ಯೋಚನೆ ಮಾಡ್ಬೇಕು. ನಮ್ಮನ್ನೇ ನಾವು ರಿಜೆಕ್ಟ್ ಮಾಡ್ಬಿಡ್ತೀವಿ, ಬೇರೆಯವ್ರು ನಮ್ಮನ್ನ ಅಕ್ಸೆಪ್ಟ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿರ್ತೀವಿ. ನಾವೇ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗದೆ ಇದ್ಮೇಲೆ ಬೇರೆಯವ್ರು ಯಾಕೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅಥವಾ ಹೇಗೆ ಅಕ್ಸೆಪ್ಟ್ ಮಾಡ್ಕೋತಾರೆ, ಅಥವಾ ನಾವು ಬೇರೆಯವ್ರನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೋತೀವಿ, ಇದು ಮೂಲಭೂತ ಪ್ರಶ್ನೆ. ಸೊ ಹಾಗಾಗಿ ಫಸ್ಟ್ ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ನಾವು ಇರೋದು ಹೀಗೆ, ನಮ್ಮ ಪ್ಲಸ್ಸು ಇದೆ ಮೈನಸ್ಸು ಇದೆ. ಪ್ಲಸ್ ಅಲ್ಲಿ ನಾವು ಅದನ್ನ ಬಳಸೋಣ, ಮೈನಸ್ ಬಗ್ಗೆ ನಾವು ಅದ್ರ ಬಗ್ಗೆ ಅಷ್ಟು ಇದು ಮಾಡ್ಕೊಳ್ಳೋದು ಬೇಡ ಅಂತ ನಾವು ಯೋಚನೆ ಮಾಡಿ. ಯಾಕಂದ್ರೆ ನಾವು ಯಾವ್ದು ಇಲ್ವೋ ಅದನ್ನ ಹುಡ್ಕೊಂಡು ಹೋಗ್ತಾ ಇರ್ತೀವಿ, ಯಾವ್ದಿದೆ ಅದನ್ನ ಉಪಯೋಗಿಸೋದಿಲ್ಲ.
ಇರೋದಕ್ಕೆ ವ್ಯಾಲ್ಯೂ ಕೊಡಲ್ಲ, ಇಲ್ಲದೆ ಇರೋದಕ್ಕೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಕೊಟ್ಬಿಟ್ಟು ಅದಿಲ್ವೇ ಅಂತ ಒದ್ದಾಡ್ತಿರ್ತೀವಿ. ಈಗ ಸ್ಟೂಡೆಂಟ್ಸ್ಗಳು ಅದೇ ಮಾಡೋದು. ಚೆನ್ನಾಗಿ ಓದಿರ್ತಾರೆ, ಎಲ್ಲ ಗೊತ್ತಿರುತ್ತೆ, ಯಾರೋ ಒಬ್ರು ಬಂದ್ಬಿಟ್ಟು ಈ ಚಾಪ್ಟರ್ ಓದಿದ್ಯಾ ಅಥವಾ ಈ ಸೆಕ್ಷನ್ ಗೊತ್ತಾ ಅಥವಾ ಇದಕ್ಕೆ ಆನ್ಸರ್ ಗೊತ್ತಾ ಅಂದ ತಕ್ಷಣ ಭಯ ಶುರು ಆಗ್ಬಿಡ್ತಾ, ಅಯ್ಯೋ ನನಗೆ ಇದು ಗೊತ್ತೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಇರೋ ಡೀಟೇಲ್ಗಳಿಗೆಲ್ಲ ಹೋಗ್ಬಿಟ್ಟು ಗೊತ್ತಿರೋದನ್ನು ಮರ್ತು ಬಿಡ್ತಾರೆ. ಹಾಗಾಗಿ ಅವ್ರಿಗೆ ಬರೋ ಮಾರ್ಕ್ಸು ಬರಲ್ಲ, ಬರೋದಕ್ಕಿಂತ ಕಮ್ಮಿನೇ ಬರುತ್ತೆ. ಯಾಕೆಂದ್ರೆ ಅವ್ರು ಯಾವ್ದೋ ಗೊತ್ತಿಲ್ಲದೆ, ಇವಾಗ 90 ಭಾಗ ಗೊತ್ತಿದ್ದು 10 ಭಾಗ ಗೊತ್ತಿಲ್ಲದೆ ಇದ್ದಾಗ 10 ಭಾಗ ಬಿಟ್ರು ಯೋಚನೆ ಇಲ್ಲ. ಆದ್ರೆ 10 ಭಾಗಕ್ಕೆ ಬಹಳ ಕಾನ್ಸಂಟ್ರೇಟ್ ಮಾಡಿ ತಲೆ ಕೆಡಿಸ್ಕೊಂಡು ಭಯ ಪಟ್ಕೊಂಡು ಇರೋ 90 ಮಿಸ್ ಮಾಡ್ಕೊಳ್ಳೋದು ಸರಿಯಲ್ಲ. ಸೊ ಇದ್ರ ಬಗ್ಗೆ ನಾವು ಯೋಚನೆ ಮಾಡೋದು. ಇದೇ ತರ ಸೆಲ್ಫ್ ಕಾನ್ಫಿಡೆನ್ಸ್ ಅಷ್ಟೇ, ಇವೆಲ್ಲ ಸೆಲ್ಫ್ ಎಸ್ಟೀಮ್ ಬಗ್ಗೆ ಬರುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಅಷ್ಟೇ. ಸೊ ಯಾವಾಗ ನಾವು ನಮ್ಮ ಬಗ್ಗೆ ನಮ್ ಕಾನ್ಫಿಡೆನ್ಸ್ ಇರಲ್ಲ ಅಥವಾ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ ಅಥವಾ ನಾವು ಆ ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ನೇ ಕಲ್ತಿರ್ತೀವಿ, ಉಪಯೋಗಿಸ್ತಾ ಇರ್ತೀವಿ, ನಮ್ಗೆ ಅವಾಗ ಮಾಡ್ಬೇಕು ಅನ್ನೋದು. ಇದು ಯಾಕೆ ಸೆಲ್ಫ್ ಕಾನ್ಫಿಡೆನ್ಸ್ ಬರೋದಿಲ್ಲ ಅಂದ್ರೆ ನಾವು ಯಾವ್ದು ಒಂದು ಇನ್ನೊಬ್ರಿಗೆ ಸಹಾಯ ಆಗುವಂತ ಕೆಲಸಗಳು ಮಾಡಿರೋದಿಲ್ಲ. ನಾನು ಹೇಳೋದು ಒಂದು ಸಣ್ಣವು ತಗೊಳ್ಳೋಣ. ಯಾರೋ ಒಂದು ಚಿಕ್ಕ ಮಗುಗೆ ಒಂಚೂರು ಹೆಲ್ಪ್ ಮಾಡೋದು, ಬೇಕಾದವ್ರಿಗೆ, ಇಲ್ಲ ಎಲ್ರಿಗೂ ಮಾಡ್ಬೇಕು ಅಂತಲ್ಲ, ಬಟ್ ನೀಡಿದ್ದವ್ರಿಗೆ ಒಂದು ಸಣ್ಣ ನಮ್ಮ ಕೈಲಾಗುವಷ್ಟು, ನಮಗ್ ಶಕ್ತಿ ಇದ್ದಷ್ಟು ಹೆಲ್ಪ್ ಮಾಡಿದಾಗ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸು, ನಮ್ಮ ಸೆಲ್ಫ್ ವರ್ತು, ನಮ್ಮ ಸೆಲ್ಫ್ ರೆಸ್ಪೆಕ್ಟು, ನಮ್ಮ ಸೆಲ್ಫ್ ಅಕ್ಸೆಪ್ಟೆನ್ಸು, ನಮ್ಮ ಸೆಲ್ಫ್ ರಿಗಾರ್ಡು ಇವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಇದನ್ನ ಮಾಡಲ್ಲ, ಅಯ್ಯೋ ಅದನ್ನೇನ್ ಮಾಡೋದು, ನಾವು ಮಾಡಿದ್ರೆ ತುಂಬಾ ದೊಡ್ಡದ್ ಮಾಡ್ಬೇಕು, 1000 ಜನಕ್ಕೆ ಹೆಲ್ಪ್ ಆಗ್ಬೇಕು, ಇಲ್ಲ ಲಕ್ಷಾಂತರ ಜನಕ್ಕೆ ಬೆನಿಫಿಟ್ ಆಗ್ಬೇಕು ಅಂತಾನೆ ಯೋಚನೆ ಮಾಡ್ತಿರ್ತೀವಿ. ಆ ಲಕ್ಷಾಂತರ ಬರೋದು ಒಬ್ಬೊಬ್ಬರಿಂದ ಮಾಡಿದಾಗ, ಆಮೇಲೆ ಒಂದೊಂದು ಸಣ್ಣದ್ ಮಾಡಿದಾಗ್ಲೂ ಆ ಸಣ್ಣದೇ ನಮ್ಗೆ ಒಂದು ಫೀಡ್ಬ್ಯಾಕ್ ಕೊಡುತ್ತೆ. ಪರವಾಗಿಲ್ಲ, ನಾನು ಇಲ್ಲಿ ಮಾಡಿದೆ, ಇನ್ನೊಂದ್ ಕಡೆನೂ ಮಾಡ್ಬೋದು. ಒಂದು 1ನೇ ಕ್ಲಾಸ್ ಮಗುಗ್ ನಾನು ಒಂಚೂರು ಏನೋ ಹೇಳ್ಕೊಟ್ಟೆ, ಆ ಮಗು ನನ್ನಿಂದ ಕಲ್ತು ಒಂದ್ ಸ್ವಲ್ಪ ಹೆಲ್ಪ್ ಆಯ್ತು ಅಂದಾಗ ನಾನು ಅವಾಗ 2ನೇ ಕ್ಲಾಸ್ಗೋ 5ನೇ ಕ್ಲಾಸ್ಗೋ 10ನೇ ಕ್ಲಾಸ್ಗೋ ಹೇಳ್ಕೊಡ್ಬೋದು. ನಾನು ಯಾರಿಗೂ ಹೇಳ್ಕೊಡದೆ ಇದ್ದಾಗ ನನಗೂ ಯಾರು ಹೇಳ್ಕೊಡಲ್ಲ, ನಾನು ಯಾರಿಗೂ ಹೇಳ್ಕೊಡಲ್ಲ, ಅವಾಗ ನಾನು ನನ್ನ ಕೈಲೂ ಆಗಲ್ಲ, ಬೇರೆಯವ್ರ ಕೈಲೂ ಆಗಲ್ಲ ಅನ್ಕೊಂಡು ಅದೇ ಇದರಲ್ಲಿ ಇದ್ಬಿಡ್ತೀನಿ. ಸೊ ಇದು ಇನ್ಕ್ರೀಸಿಂಗ್ ಸೆಲ್ಫ್ ಎಸ್ಟೀಮ್. ಇದು 2ನೇದು. ಮೈಲ್ಡ್ ಅಲ್ಲಿ ಎಂ ಅಂದ್ರೆ ಮಿನಿಮೈಸ್ ನೆಗೆಟಿವ್ ಎಮೋಷನ್ಸ್, ಐ ಅಂದ್ರೆ ಇನ್ಕ್ರೀಸ್ ಸೆಲ್ಫ್ ಎಸ್ಟೀಮ್ ಅಂತ. ಸೊ ಇದು 2ನೇದು. 3ನೇದು ಲರ್ನ್ ಹ್ಯಾಪಿನೆಸ್ ಅಂತ. ಸಂತೋಷನ ನಾವು ಕಲಿಬೇಕು. ಈಗ ಹಾಗೆ ಸೈಕಲ್ ಮೇಲೆ ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು, ಸಂತೋಷನೂ ಕಲೀಲೇಬೇಕು. ಯಾಕೆಂದ್ರೆ ಸಂತೋಷ ಆಟೋಮ್ಯಾಟಿಕ್ ಆಗಿ ಬರುತ್ತೆ ಅಂತ ಅನ್ಕೋತೀವಿ, ಕಷ್ಟ. ಯಾಕೆ ಅಂದ್ರೆ ಪ್ರತಿ ಸಲ ನಾವು ಸಂತೋಷ ಬಂದಾಗ್ಲೂ ಭಯ ಶುರುವಾಗುತ್ತೆ, ಒಂಥರ ಕಾಳಜಿ ಶುರುವಾಗುತ್ತೆ, ಆತಂಕ ಶುರುವಾಗುತ್ತೆ. ಯಾಕೆಂದ್ರೆ ಬಹಳ ಜನ ನಾನು ನೋಡಿದೀನಿ, ಎಂತ ಸಂತೋಷ ಬಂದಾಗ್ಲೂ ಆ ಸಂತೋಷ ತೋರಿಸ್ಕೊಳಕ್ಕೆ ಭಯ ಪಟ್ಕೋತಾರೆ. ಅಕಸ್ಮಾತ್ ನಾವು ಸಂತೋಷವಾಗಿರೋದು ನೋಡ್ಬಿಟ್ಟು ಬೇರೆಯವ್ರೇನಾದ್ರೂ ಹೊಟ್ಟೆ ಹೊರ್ಕೊಂಡ್ಬಿಟ್ರೆ, ಬೇರೆಯವ್ರೇನಾದ್ರು ಕಣ್ಣು ಹಾಕ್ಬಿಟ್ರೆ, ಬೇರೆಯವ್ರೇನಾದ್ರು ಅಗೇನ್ಸ್ಟ್ ಆಗಿ ಮಾಡ್ಬಿಟ್ರೆ ಆಮೇಲೆ ನಾವು ದುಃಖ ಪಡ್ಬೇಕಾಗತ್ತೆ ಅನ್ಕೊಂಡು ಈಗ ಸಂತೋಷ ಪಡೋದು ನಿಲ್ಸ್ಬಿಡ್ತಾರೆ. ದುಃಖ ಪಡೋದು ಇದ್ದೇ ಇದೆ, ಬಟ್ ಅಟ್ಲೀಸ್ಟ್ ಸಂತೋಷ ಬಂದಾಗ ಸಂತೋಷ ಪಟ್ಟಿದ್ರೆ ಆ ದುಃಖದ ಎಫೆಕ್ಟ್ ಕಮ್ಮಿ ಆಗುತ್ತೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ನಾವು ಸಂತೋಷ ಬಂದಾಗ್ಲೂ ಅದನ್ನ ಉಪಯೋಗಿಸ್ಕೊಳ್ದೆ ದುಃಖನೇ ಬರುತ್ತೆ ಅನ್ಕೊಂಡು ದುಃಖದ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಹೊರತು, ದುಃಖ ಬಂದಾಗ ಸಂತೋಷ ಬರ್ಲಿ ಅನ್ಕೋತೀವಿ ಹೊರತು ಬಂದಾಗ ನಾವು ಯಾಕೆ ಅದನ್ನ ಒಪ್ಕೊಳ್ಳಲ್ಲ, ನನ್ಗಿನ್ನೂ ಅರ್ಥ ಆಗಿಲ್ಲ. ಸೊ ಹಾಗಾಗಿ ನಾವು ಕಲಿಬೇಕು. ಸೊ ಇದಕ್ಕೆ ಪ್ರಯತ್ನ ಪಟ್ಟು ಚೂರೇ ಸೈಕಲ್ ಹೆಂಗ್ ಕಲಿಯೋದಕ್ಕೆ ನಾವು ಇಷ್ಟಪಡ್ತೀವೋ ಆ ತರ ಇಷ್ಟಪಟ್ಟು ಸಣ್ಣ ಹ್ಯಾಪಿನೆಸ್ನೇ ಫಸ್ಟ್ ತಗೊಳ್ಳೋಣ. ಸೊ ಈಗ ಯಾರಿಗೋ ಒಬ್ರಿಗೆ ನಾನು ಒಂದು ಚೂರು ಸಹಾಯ ಮಾಡಿದೆ, ಅದಕ್ಕೆ ಸಂತೋಷ ಪಡೋಣ. ಸಂತೋಷ ಪಡೋದಕ್ಕೂ ಅಷ್ಟು, ಈಗ ನನ್ಗೇನೋ ಮಸಾಲೆ ದೋಸೆ ತಿನ್ಬೇಕು ಅಂತ ಆಸೆ ಇರುತ್ತೆ. ಸೊ ಪ್ರತಿ ಸಲ ನನಗೆ ಸಂತೋಷ ಆದಾಗ ನಾನು ಒಂದು ಹೋಗಿ ಮಸಾಲೆ ದೋಸೆನ ನನ್ ದುಡ್ಡ ಕೊಟ್ಟು ನಾನೇ ಸಂತೋಷವಾಗಿ ಒಬ್ನೇ ಹೋಗಿ ತಿಂತೀನಿ, ತಿಂದ್ಬಿಟ್ಟು ನಾನು ಸಂತೋಷ ಪಡ್ತೀನಿ. ಈಗ ನೀವು ಅನ್ಬೋದು, ಒಂದ್ ಮಸಾಲೆ ದೋಸೆ ತಿಂದ್ರೆ ಏನ್ ಸಂತೋಷ ಸಿಗುತ್ತೆ ಅಂತ. ಅದು ಆಸೆ ಪಟ್ಟವ್ರಿಗೆ ಗೊತ್ತು. ಇವಾಗ ನನಗೆ ಯಾವ್ದು ಖುಷಿ ಕೊಡುತ್ತೋ ಅದೇ ಖುಷಿ ಕೊಡುತ್ತೆ ಹೊರತು ಬೇರೆಯವ್ರು ಖುಷಿ ಕೊಡೋದು ನನಗೆ ಖುಷಿ ಕೊಡದೇ ಇರ್ಬೋದು. ಸೊ ನಾನು ಒಂದು ಉದಾಹರಣೆಯಾಗಿ ಮಸಾಲೆ ದೋಸೆ ಹೇಳ್ತಿದ್ದೀನಿ ಹೊರತು ಎಲ್ಲರೂ ಮಸಾಲೆ ದೋಸೆ ತಿನ್ಬೇಕು ಅಂತಾನೆ ಅಲ್ಲ, ಅಥವಾ ಅದೊಂದ್ರಿಂದಾನೇ ಸಂತೋಷ ಸಿಗುತ್ತೆ ಅಂತಲ್ಲ. ಬಟ್ ಇದನ್ನ ನಾವು ಕಂಗ್ರಾಚುಲೇಷನ್ಸ್ ಅಂತ ಅನ್ಕೊಂಡಂಗೆ, ಮತ್ತೆ ಅದಕ್ಕೋಸ್ಕರ ನಾವು ರಿವಾರ್ಡ್ ಕೊಟ್ಕೊಂಡಂಗೆ. ಸೊ ಒಂದು ಮಸಾಲೆ ದೋಸೆ ತಿನ್ನೋದು ನಮ್ಮನ್ನ ನಾವು ರಿವಾರ್ಡ್ ಮಾಡ್ಕೊಂಡಂಗೆ. ನನಗೆ ಸಂತೋಷ ಆಗಿದೆ, ಆ ಸಂತೋಷ ನಾನು ಸೆಲಿಬ್ರೇಟ್ ಮಾಡ್ತೀನಿ. ಆ ಸೆಲಿಬ್ರೇಟ್ ಮಾಡಕ್ಕೆ ಒಂದು ನಾವು ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ. ಮಸಾಲೆ ದೋಸೆನೂ ಬೇಡ, ಖರ್ಚು ಮಾಡೋದು ಬೇಡ ಅಂದಾಗ ನಮಗ್ ನಾವೇ ಒಂಥರ ಏನೋ ಒಂದು ಪ್ರೈಸ್ ಹೇಳ್ಕೋಬಹುದು. ಹನ್ನೆರಡು ನಮ್ಮಕ್ಕನೇ ನೋಡ್ಕೊಂಡು ಪರವಾಗಿಲ್ಲಪ್ಪ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ಕೋಬಹುದು, ಗುಡ್ ಅಂತ ಹೇಳ್ಕೋಬಹುದು. ಸೊ ಇದು ಯಾವುದೇ ರೀತಿ ನಾವು ಒಬ್ರಿಗೊಬ್ರು ರೆಸ್ಪಾನ್ಸ್ ಕೊಟ್ಕೋಬಹುದು. ಆಮೇಲೆ ಇದನ್ನ ನಾವು 4 ಜನಕ್ಕೆ ಹೇಳಬಹುದು, ಆಮೇಲೆ 4 ಜನಕ್ಕೆ ಎನ್ಕರೇಜು ಮಾಡ್ಬೋದು. ನೋಡಪ್ಪ ಈ ತರ ಹೆಲ್ಪ್ ಮಾಡೋದ್ರಿಂದ ಒಂಥರ ಚೆನ್ನಾಗ್ ಅನ್ಸುತ್ತೆ, ಖುಷಿ ಅನ್ಸುತ್ತೆ, ಲೈಫಲ್ಲಿ ಏನಾದ್ರು ಮಾಡ್ಬೇಕು ಅನ್ಸುತ್ತೆ ಅಂತ ಅಂದಾಗ ಆಟೋಮೆಟಿಕ್ ಆಗಿ ಅದು ಬೆಳೀತಾ ಹೋಗುತ್ತೆ. ಇನ್ನು ಕೊನೆಯದಾಗಿ ಡು ನಾಟ್ ಮಿಕ್ಸ್ ಪಾಸಿಟಿವ್ ವಿತ್ ನೆಗೆಟಿವ್. ಸೊ ಡಿ ಅಂತ ಬರುತ್ತಲ್ಲ, MILD, ಡಿ ನಲ್ಲಿ ಡು ನಾಟ್ ಮಿಕ್ಸ್ ಪಾಸಿಟಿವ್ ವಿತ್ ನೆಗೆಟಿವ್. ಇದು ಒಂದು ದೊಡ್ಡ ಪ್ರಾಬ್ಲಮ್. ಈಗ ಏನಾಗುತ್ತೆ, ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಹತ್ರ 2 ಗ್ಲಾಸ್ ಇದೆ. ಒಂದು ಗ್ಲಾಸ್ ಅಲ್ಲಿ ಹಾಲಿದೆ, 2ನೇ ಗ್ಲಾಸ್ ಅಲ್ಲಿ ಒಂದು ನಿಂಬೆಹಣ್ಣು ಜ್ಯೂಸ್ ಇದೆ, ನಿಂಬೆಹಣ್ಣು ರಸ. ಈಗ ನಾವು ನಿಂಬೆಹಣ್ಣು ಏನು ಕೆಟ್ಟದ್ದಲ್ಲ, ಆದ್ರೆ ನಿಂಬೆಹಣ್ಣು ಹುಳಿ ಅಂತ ಇಟ್ಕೊಳ್ಳಿ. ಹುಳಿ ಆಗಿರೋದ್ರಿಂದ ನೆಗೆಟಿವ್ ಅಂತ ಇಟ್ಕೊಳ್ಳೋಣ.
ಹಾಲು ಪಾಸಿಟಿವ್ ಅಂತ ಇಟ್ಕೊಳ್ಳೋಣ. ಈಗ ನಾವು ಹಾಲಿನ ಲೋಟಕ್ಕೆ 1 ತೊಟ್ಟು ಹುಳಿ ಹಾಕಿದ್ರು ಕೂಡ ಅಷ್ಟು ಹಾಲು ಕೆಟ್ಟೋಗುತ್ತೆ, ಅಷ್ಟು ಹಾಲು ಹುಳಿ ಆಗ್ಬಿಡುತ್ತೆ. ಸೊ 1 ಲೋಟ ಏನು 1 ಲೀಟರ್ ಅಲ್ಲ, 1 ಡ್ರಮ್ ತಗೊಂಡು 1 ದೊಡ್ಡ ಬ್ಯಾರಲ್ ನಲ್ಲಿ ಇರೋ ಹಾಲ್ಗೂ 1 ತೊಟ್ಟು ಹುಳಿ ಹಾಕಿದ್ರೆ ಪೂರ್ತಿ ಕದಡೋಗುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಪಾಸಿಟಿವ್ ಎಷ್ಟೇ ಇದ್ರೂ ಕೂಡ 1 ತೊಟ್ಟು ನೆಗೆಟಿವ್ ಅದನ್ನ ಪಾಸಿಟಿವ್ ನ ನೆಗೆಟಿವ್ ಮಾಡಕ್ ಸಾಧ್ಯ. ಅದೇ ನೀವು 1 ತೊಟ್ಟಲ್ಲ 1 ಡ್ರಮ್ ಹಾಲು ಹಾಕಿದ್ರು ಹುಳಿಗೆ ಅದು ಹುಳಿ ಆಗುತ್ತೆ ಹೊರತು ಹಾಲಾಗಲ್ಲ. ಸೊ ಇದು ಪ್ರಾಬ್ಲಮ್. ಸೊ ನೀವು ಎಷ್ಟೇ ಪಾಸಿಟಿವ್ ಎತ್ಕೊಂಡ್ಬಂದು ನೆಗೆಟಿವ್ ಜೊತೆ ಮಿಕ್ಸ್ ಮಾಡಕ್ ಹೋದ್ರು ಅದು ನೆಗೆಟಿವ್ ಆಗುತ್ತೆ ಹೊರತು ಪಾಸಿಟಿವ್ ಆಗಲ್ಲ. ಇದು ಲೈಫಿನ ಸತ್ವ ಅಥವಾ ಒಂದು ಸೀಕ್ರೆಟ್. ಸೊ ನಾವೇನ್ ಮಾಡ್ಬಿಡ್ತೀವಿ, ಪಾಸಿಟಿವ್ ನೆಗೆಟಿವ್ ಮಿಕ್ಸ್ ಮಾಡ್ತಾ ಇರ್ತೀವಿ. 10 ನೆಗೆಟಿವ್ ಬಂದಾಗ ಅದಕ್ಕೊಂದು ಪಾಸಿಟಿವ್ ಆಡ್ ಮಾಡ್ತೀವಿ, ಅದು ನೆಗೆಟಿವ್ ಆಗುತ್ತೆ ಹೊರತು ಆ ನೆಗೆಟಿವ್ ಪಾಸಿಟಿವ್ ಆಗೋದಿಲ್ಲ. ಇದು ಸೀಕ್ರೆಟ್, ಲೈಫ್ ಸೀಕ್ರೆಟ್. ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಇದು ಸಮಸ್ಯೆಗೆ ಬಹಳ ಕಷ್ಟ ಪರಿಹಾರ ಅಂತ ಅನ್ಸುತ್ತೆ, ಬಟ್ ಆಕ್ಚುಲಿ ಕಷ್ಟ ಅಲ್ಲ. ನಾವು ಮಾಡ್ಬೇಕಾಗಿರೋದೇನು, ಹಾಲನ್ನು ಹುಳಿನು ಯಾವುದೇ ರೀತಿನಲ್ಲಿ ಮಿಕ್ಸ್ ಮಾಡಕ್ಕೆ ಅವಕಾಶ ಕೊಡಬಾರದು. ಎರಡನ್ನು ಬೇರೆ ಬೇರೆನೆ ಇಟ್ಟಿರ್ಬೇಕು. ಇನ್ನ ಕುಡಿತೀನಿ ಅಂದಾಗ ಹಾಲನ್ನೇ ಬೇರೆ ಕುಡಿಬೇಕು, ನಿಂಬೆಹಣ್ಣು ಜ್ಯೂಸ್ನೇ ಬೇರೆ ಕುಡಿಬೇಕು. ಆ ನಿಂಬೆಹಣ್ಣಲ್ಲಿ ಒಂದು 4 ತೊಟ್ಟೋ 8 ತೊಟ್ಟೋ ಹಾಕೊಂಡು ಅದಕ್ಕೆ ನೀರು ಶುಗರ್ ಏನ್ ಬೇಕೋ ಅದನ್ನ ಮಿಕ್ಸ್ ಮಾಡ್ಕೊಂಡು ಅದನ್ನ ಕುಡಿದ್ರೆ ಅದರ ಸ್ವಾದ ಸಿಗುತ್ತೆ. ಹಾಲನ್ನ ಅದಕ್ಕೆ ಶುಗರ್ ಇನ್ನೇನೋ ಮಿಕ್ಸ್ ಮಾಡ್ಕೊಂಡು ಅದನ್ನ ಕುಡಿದ್ರೆ ಅದಕ್ಕೆ ಒಂದು ಸ್ವಾದ ಸಿಗುತ್ತೆ. ನಾವ್ ಎರಡನ್ನೂ ಮಿಕ್ಸ್ ಮಾಡಕ್ ಹೋಗ್ಲೇಬಾರ್ದು. ಇದನ್ನ ಬೇರೆ ಇಟ್ಬಿಟ್ಟು ಅದನ್ನ ಬೇರೆ ಇಡ್ಬೇಕು. ಎಲ್ಲಿ ತನಕ ಅವು ಬೇರೆ ಬೇರೆ ಇರುತ್ತೆ ಅವಾಗ ಎಷ್ಟೇ ನೆಗೆಟಿವ್ ಇದ್ರು ಪಾಸಿಟಿವ್ ಕರೆಕ್ಟ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅದನ್ನ ಬೇರೆ ಇಟ್ಟಿರ್ತೀವಿ. ಆಮೇಲೆ ಎಷ್ಟೇ ಪಾಸಿಟಿವ್ ಇದ್ರು ಅದು ಹಾಗೆ ಉಳ್ಕೊಂಡಿರುತ್ತೆ, ನೆಗೆಟಿವ್ ಇಂದ ಅದು ಇನ್ಫ್ಲೂಯೆನ್ಸ್ ಆಗೋದಿಲ್ಲ. ಸೊ ಇದನ್ನ ನಾವು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೋತೀವಿ. ಈಗ ಒಂದು ಪಾಸಿಟಿವ್ ಥಿಂಕಿಂಗ್ ಇದ್ದಾಗ ಆ ಪಾಸಿಟಿವ್ ಥಿಂಕಿಂಗ್ ನೇ ನಾವು ಜಾಸ್ತಿ ಮಾಡ್ಕೊಂತಾ ಹೋಗ್ಬೇಕು, ಅದನ್ನ ಯೂಸ್ ಮಾಡ್ಕೊತಾ ಹೋಗ್ಬೇಕೆ ಹೊರತು ನೆಗೆಟಿವ್ ಥಾಟ್ಸ್ ಬಂದಾಗ ಅದನ್ನ ಪಾಸಿಟಿವ್ ಥಾಟ್ಸ್ ಜೊತೆ ಮಿಕ್ಸ್ ಮಾಡಬಾರ್ದು. ಸೊ ಅದ್ರ ಪಾಡ್ಗದ್ ಬಿಟ್ಬಿಡ್ಬೇಕು. ನೆಗೆಟಿವ್ ಥಾಟ್ಸ್ ನೇ ಬೇರೆ ಇಟ್ಕೊಂಡು ಅದ್ರ ಪಾಡ್ಗದಿರ್ಲಿ, ಅದನ್ನ ಬರ್ಲೇಬಾರ್ದು ಅನ್ನಕ್ ಆಗಲ್ಲ, ಯಾಕಂದ್ರೆ ಅದು ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಸೊ ಬಂದಿದ್ದನ್ನ ಅದ್ರ ಪಾಡ್ಗದ್ ಬಿಟ್ಟು ಈ ಪಾಸಿಟಿವ್ ಥಿಂಕಿಂಗ್ ಅನ್ನೇ ಬೇರೆ ಸೆಪರೇಟ್ ಆಗಿ ಇಟ್ಕೊಂಡಾಗ ನಮ್ಗೆ ಪಾಸಿಟಿವ್ ಥಿಂಕಿಂಗ್ ಸಾಧ್ಯ ಆಗತ್ತೆ. ಸೊ ಹೀಗೆ ನಾವು ಉಪಯೋಗಿಸ್ಕೊಂತ ಹೋದಾಗ ನಮ್ಮಲ್ಲಿ ಪಾಸಿಟಿವ್ ಥಿಂಕಿಂಗು ಜಾಸ್ತಿ ಆಗುತ್ತೆ, ಪಾಸಿಟಿವ್ ಆಟಿಟ್ಯೂಡು ಜಾಸ್ತಿ ಆಗುತ್ತೆ. ಒಂದು ಮಾತನ್ನ ಬಹಳ ಚೆನ್ನಾಗಿ ಹೇಳ್ತಾರೆ ಅಬ್ರಹಾಂ ಲಿಂಕನ್. ಇದು ನೀವು ಅಬ್ರಹಾಂ ಲಿಂಕನ್ ಕತೆ ಕೇಳಿರ್ಬೋದು. ಲೈಫಲ್ಲಿ ಬರೀ ಸೋಲನ್ನು ಅನುಭವಿಸಿ 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 ಕೊನೆಗೆ ಯುನೈಟೆಡ್ ಸ್ಟೇಟ್ಸ್ ಪ್ರೆಸಿಡೆಂಟ್ ಆಗಿರೋ ಅಬ್ರಹಾಂ ಲಿಂಕನ್ ಒಂದು ಮಾತು ಹೇಳ್ತಾರೆ. ಅದು ಈ ರೀತಿ: ಮೋಸ್ಟ್ ಫೋಕ್ಸ್ ಆರ್ ಅಬೌಟ್ ಆಸ್ ಹ್ಯಾಪಿ ಆಸ್ ದೇ ಮೇಕಪ್ ದೇರ್ ಮೈಂಡ್ಸ್ ಟು ಬಿ ಅಂತ. ಸೊ ಪ್ರತಿಯೊಬ್ಬನು ಅಥವಾ ಯಾರೇ ಜನಗಳಾಗ್ಲಿ ಅವರು ಅವ್ರ ಮನಸ್ಸು ಎಷ್ಟು ಮಾಡ್ತಾರೋ ಅಷ್ಟು ಸಂತೋಷನ ಅನುಭವಿಸಕ್ ಸಾಧ್ಯ ಅಂತ. ಇದು ಎಷ್ಟು ಸತ್ಯ ಅಂದ್ರೆ ಇದು ನಮ್ಮ ಕಂಟೈನರ್ ಮೇಲೆ. ನಾವು ಫಸ್ಟ್ ಶುರುನಲ್ಲಿ ಕಂಟೈನರ್ ಬಗ್ಗೆ ಹೇಳಿದೆ. ಈಗ ಲೋಟ ಒಡೆದೋಗಿದ್ರೆ ನಾವ್ ಎಷ್ಟೇ ತುಂಬಿದ್ರು ಏನೂ ಉಳಿಯಲ್ಲ, ಏನೂ ಇರೋದಿಲ್ಲ. ಆದ್ರೆ ಆ ಲೋಟನ ನಾವು ಸ್ವಲ್ಪನಾರು ಗಟ್ಟಿಗಿದ್ದು ಕರೆಕ್ಟ್ ಆಗಿತ್ತು ಅಂದ್ರೆ ಸ್ವಲ್ಪನಾರು ತುಂಬೋದು, ಅಷ್ಟು ಹ್ಯಾಪಿನೆಸ್ ಇಟ್ಕೋಬಹುದು. ಇದೇ ಲೋಟದ ಕಂಟೈನರ್ನ ನಾವು ಇನ್ನೂ ದೊಡ್ಡದ್ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಹ್ಯಾಪಿನೆಸ್ ಪಡಿಬಹುದು. ನಾವ್ ಎಷ್ಟು ಹ್ಯಾಪಿನೆಸ್ ಪಡಿತೀವೋ ಅನ್ನೋದು ನಮ್ಮ ಮನಸ್ಸ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಹ್ಯಾಪಿನೆಸ್ ಮೇಲೆ ಡಿಪೆಂಡ್ ಆಗಲ್ಲ. ಯಾಕೆಂದ್ರೆ ಹ್ಯಾಪಿನೆಸ್ ನ ನಾವು ಯಾವಾಗ್ಲೂ ಹೊರಗಡೆ ಹುಡುಕ್ತಿವಿ, ಅಲ್ಲಿಗೆ ನಮ್ ಪ್ರಾಬ್ಲಮ್ ಶುರು ಆಗೋದು. ಹ್ಯಾಪಿನೆಸ್ ಹೊರಗಡೆಯಿಂದ ಬರೋಕ್ ಸಾಧ್ಯ ಇಲ್ಲ. ಹ್ಯಾಪಿನೆಸ್ ಏನಿದ್ರು ಒಳಗಡೆಯಿಂದ ಬರಬೇಕು. ನಾವು ಯಾವಾಗ್ಲೂ ಕೋಪ ಬೇರೆಯವರಿಂದ ಬಂತು, ಬೇರೆ ಕಾರಣದಿಂದ ಬಂತು, ಹೊರಗಡೆಯಿಂದ ಬಂತು ಅಂತೀವಿ. ಕೋಪ ಹೊರಗಡೆಯಿಂದ ಬರೋಕ್ ಸಾಧ್ಯವೇ ಇಲ್ಲ. ಹೊರಗಡೆ ಇರೋದು ಕಾರಣ ಆಗತ್ತೆ ಹೊರತು ಕೋಪ ಬರೋದು ಒಳಗಡೆಯಿಂದ. ಸೊ ನಾವು ನಮ್ಮನ್ನ ಚೇಂಜ್ ಮಾಡ್ಕೊಂಡಾಗ ನಮ್ ಕೋಪ ಕಮ್ಮಿ ಆಗತ್ತೆ ಹೊರತು ಹೊರಗಡೆದಿಂದ ಅವನಂಗ್ ಮಾಡಬಾರ್ದಿತ್ತು, ಅವನಂಗ್ ಹೇಳ್ಬಾರ್ದಿತ್ತು, ಅವನಂಗ್ ಅಂದಿದ್ರಿಂದಾನೇ ನಂಗೆ ಕೋಪ ಬಂದಿದ್ದು, ಇದು ಈ ತರ ಮಾಡಿದ್ರಿಂದಾನೇ ನನಗೆ ಬೇಜಾರಾಗಿದ್ದು ಅಂತ ಅಂದಾಗ, ಅಥವಾ ಇವನ್ ಟ್ರಾಫಿಕ್ ಜಾಮೇ ತಗೊಳ್ಳಿ, ಟ್ರಾಫಿಕ್ ಜಾಮ್ ಇಂದ ನನಗೆ ಟೈಮ್ ವೇಸ್ಟ್ ಆಯ್ತು ಅಂದಾಗ, ಟ್ರಾಫಿಕ್ ಜಾಮ್ ಇಂದ ನನಗೆ ಟೈಮ್ ವೇಸ್ಟ್ ಆಯ್ತು ಅನ್ನೋಕೆ ನಂಗೆ ಟ್ರಾಫಿಕ್ ಜಾಮ್ ಬಗ್ಗೆ ಗೊತ್ತಿತ್ತು. ಟ್ರಾಫಿಕ್ ಜಾಮ್ ಆಗೇ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ಅದರಿಂದ ನನ್ ಟೈಮ್ ವೇಸ್ಟ್ ಆಯ್ತು ಅಂದಾಗ ನನಗೆ ಟೈಮ್ ಬಗ್ಗೆ ಕಾಳಜಿ ಇಲ್ಲ ಅಥವಾ ಟೈಮ್ ಬಗ್ಗೆ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅನ್ನೋದು ನನ್ನ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಾವು ಆದಷ್ಟು ನಮ್ಮ ಸಂತೋಷ ನಾವು ಪಡಿಬೇಕಾದಾಗ ನಮ್ಮ ಸಂತೋಷನ ನಾವು ಮನಸ್ಸಿನಲ್ಲಿ ಎಷ್ಟು ಪಡಿತೀವಿ ಅನ್ನೋದನ್ನ ಒಂದು ಅಂದಾಜ್ ಇಟ್ಕೊಂಡು ಅದನ್ನ ಪಡಿಬೇಕೇ ಹೊರತು ನಾವು ಸುಮ್ನೆ ನಮ್ಮ ಹತ್ರ ಇಷ್ಟೇ ಕಂಟೈನರ್ ಇರೋದು ಅಥವಾ ನಮ್ ಗ್ಲಾಸ್ ಹೊಡೆದೋಗಿದೆ ಅನ್ನೋದು ಗೊತ್ತಿಲ್ದಾರ ಸುಮ್ನೆ ಸಂತೋಷ ತುಂಬಬೇಕು ಅಂತ ಹಾತೊರಿತಾ ಇದ್ರೆ ಅದು ತುಂಬಕ್ ಸಾಧ್ಯವೇ ಇಲ್ಲ. ನಾವ್ ಎಲ್ಲಿ ತನಕ ಸಂತೋಷ ತುಂಬ್ತಾ ಇರಲ್ಲ ಅಲ್ಲಿ ತನಕ ತುಂಬಲ್ಲ, ಬರುತ್ತೆ ಹೋಗುತ್ತೆ. ಸೊ ಅದನ್ನ ನೀವು ಜ್ಞಾಪಕ ಮಾಡ್ಕೊಂಡಿರ್ಬೋದು. ಸಂತೋಷನ ನಾವು ಬಹಳ ಹೊತ್ತು ಜ್ಞಾಪಕ ಇಟ್ಕೊಳ್ಳೋದಿಲ್ಲ. ಈಗ ಬರುತ್ತೆ ತಕ್ಷಣ ಹೊರಟೋಗುತ್ತೆ. ಆದ್ರೆ ದುಃಖನ ಎಷ್ಟೋ ವರ್ಷಗಳಾದ್ರೂ ನಾವು ಜ್ಞಾಪಕ ಇಟ್ಕೊಂಡಿರ್ತೀವಿ. ಯಾವಾಗ್ಲೋ ಆಗಿದ್ದನ್ನ
ಅಯ್ಯೋ ಹಂಗಾಯ್ತು, ಅಯ್ಯೋ ಹಂಗಾಯ್ತು, ಅಯ್ಯೋ ಹಂಗಾಯ್ತು. ಅದ್ರ ಬಗ್ಗೆ 100 ಜನಕ್ಕೆ ಹೇಳ್ತೀವಿ, ಅವ್ರದ್ದು ದುಃಖನೂ ಒಂದಷ್ಟು ಹೇಳ್ತಾರೆ. ಇದೇ ತರ ದುಃಖನೇ ಎಕ್ಸ್ಚೇಂಜ್ ಮಾಡ್ಕೊತಿರ್ತೀವಿ ಹೊರತು, ಹಾಗಾಗಿ ಆಟೋಮೆಟಿಕ್ ಆಗಿ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ ಹೊರತು ಪಾಸಿಟಿವ್ ಥಿಂಕಿಂಗ್ ಬರೋದೇ ಇಲ್ಲ. ಸೊ ನಾವು ಪಾಸಿಟಿವ್ ಥಿಂಕಿಂಗ್ ಬರಬೇಕು ಅಂದಾಗ ಸಂತೋಷನೂ ಹಂಚ್ಕೋಬೇಕು. ಸಂತೋಷ ಹಂಚ್ಕೊಂಡು ಸಂತೋಷನ ಅನುಭವಿಸ್ಬೇಕು. ಅನುಭವಿಸಿ ಅದ್ರದ್ದು ಅಟ್ಲೀಸ್ಟ್ ಇವಾಗ ಕೋಪ ಮಾಡ್ಕೊಂಡಾಗ ನಾವು ಎಷ್ಟು ಎಕ್ಸ್ಟ್ರೀಮ್ಗೆ ಹೋಗ್ತೀವೋ ಅದೇ ತರ ಸಂತೋಷ ಮಾಡ್ಕೊಂಡಾಗ ಆ ಪಾಸಿಟಿವ್ ಎಕ್ಸ್ಟ್ರೀಮ್ಗೆ ಹೋದಾಗ ಒಂದು ಎಂಜಾಯ್ಮೆಂಟ್ ಅಂತ ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಂಡು ಅದನ್ನೇ ಒಂಥರ ಖುಷಿ ಪಟ್ಕೊಂಡು ಒಂದು ನಮಗ್ ಗೊತ್ತಿರೋಂತ 4 ಜನಕ್ಕೆ ಹೇಳಿ ಅವರು ಸಂತೋಷ ಪಟ್ಟು ಅವ್ರು ಸಂತೋಷ ಪಡೋದನ್ನ ನಾವು ನೋಡಿ ಅದನ್ನ ಸಂತೋಷ ಪಟ್ಟು ಈ ತರ ಮಾಡ್ಕೊಂಡು ಹೋದಾಗ ಅದು ಆಟೋಮೆಟಿಕ್ ಆಗಿ ಸಂತೋಷದಿಂದ ನಾವು ಪಾಸಿಟಿವ್ ಥಿಂಕಿಂಗ್ ಬರುತ್ತೆ. ಸೊ ಇದನ್ನ ನಾವು ಬೆಳೆಸ್ಕೊಂಡು ಹೋಗ್ತಾ ಇರ್ಬೇಕು. ಸೊ ಹಾಗಾಗಿ ಇದು ಎಷ್ಟು ನಾವು ರೂಢಿಸ್ಕೊಂತೀವಿ, ಇದನ್ನ ಸುಮ್ಮನೆ ನಾವು ತಿಳ್ಕೊಳ್ಳೋದ್ರಿಂದ ಬರೋದಿಲ್ಲ. ಇದು ಸ್ಕಿಲ್. ನಾವ್ ಎಷ್ಟು ರೂಢಿಸ್ಕೊಂತೀವಿ, ನಾವೆಷ್ಟು ಅಭ್ಯಾಸ ಮಾಡ್ತೀವಿ, ನಾವೆಷ್ಟು ಸ್ಟೇಜ್ ಬೈ ಸ್ಟೇಜ್ ಇದನ್ನ ಡೆವಲಪ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಎಷ್ಟು ಇದಕ್ಕೆ ಪ್ರಯತ್ನ ಪಡ್ತೀವೋ ಅಷ್ಟು ನಮಗೆ ದಕ್ಕತ್ತೆ. ಸೊ ಫಸ್ಟ್ ನಮ್ಮ ಮನಸ್ಸನ್ನ ನಾವು ಯಾವಾಗ ಸ್ವಲ್ಪ ಹದ ಮಾಡ್ಕೊಂಡು ನಮ್ಮ ಮನಸ್ಸಿನಲ್ಲಿ ಇದು ಸಾಧ್ಯ, ಇದನ್ನ ನಾವು ಪಡಿಬಹುದು, ನಮಗೂ ಸಂತೋಷ ಬರಕ್ ಸಾಧ್ಯ ಅನ್ಕೊಂಡಾಗ ಅದು ಖಂಡಿತ ಬರುತ್ತೆ. ಮತ್ತೆ ನಮ್ಮ ಸ್ಟೇಟ್ ಆಫ್ ಅಫೇರ್ಸ್ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಈಗ ನನಗೆ ದುಡ್ಡಿಲ್ಲ ಅಥವಾ ನನಗೆ ಇನ್ನೇನೋ ಇಲ್ಲ, ನನಗೆ ಅದಿಲ್ಲ, ನನಗೆ ಇದಿಲ್ಲ, ಹಾಗಾಗಿ ನಾನು ಸಂತೋಷ ಪಡಕ್ಕಾಗಲ್ಲ, ಅವೆಲ್ಲ ಇದ್ದಿದ್ರೆ ನಾನು ಸಂತೋಷ ಪಡ್ತಿದ್ದೆ ಅನ್ನೋದು ತಪ್ಪು. ಯಾಕೆಂದ್ರೆ ಅದರಿಂದ ಸಂತೋಷ ಬರೋದು ಸುಳ್ಳು. ನಾವ್ ಅನ್ಕೊಳ್ಳೋದು ದುಡ್ಡಿದ್ರೆ ಸಂತೋಷ ಸಿಕ್ಬಿಡುತ್ತೆ. ದುಡ್ಡಿಲ್ದೇ ಇರೋರ್ಗೆ ಒಂದೇ ಕಾರಣ, ದುಡ್ಡಿದ್ಬಿಟ್ಟಿದ್ರೆ ನನಗೆಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡೋದು ಅಂತ. ಆದ್ರೆ ದುಡ್ಡಿದ್ದವ್ರಿಗೆ ಗೊತ್ತು ಅವೆಲ್ಲ ಈ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ದುಡ್ಡಿದ್ರು ಇರುತ್ತೆ, ದುಡ್ಡಿರೋದ್ರಿಂದ ಜಾಸ್ತಿನೇ ಆಗ್ಬೋದು. ಸೊ ಹಾಗಾಗಿ ದುಡ್ಡನ್ನೋದು ಒಂದು ಸೊಲ್ಯೂಷನ್ ಅಲ್ಲ, ದುಡ್ಡನ್ನೋದು ಒಂದು ಮೀನ್ಸ್ ಅಷ್ಟೇ. ಈಗ ಇನ್ನೂ ಒಂದು ತಪ್ಪಭಿಪ್ರಾಯ ಇದೆ, ದುಡ್ಡಿರೋರೆಲ್ಲ ಕೆಟ್ಟವರು ಅಥವಾ ಒಂಥರ ಅಸಡ್ಡೆ ಮಾಡ್ತಾರೆ, ಒಂಥರ ಯಾರಿಗೂ ಹೆಲ್ಪ್ ಮಾಡಲ್ಲ ಅನ್ನೋದು ಒಂದಿರುತ್ತೆ. ಅದು ಸಾಧ್ಯ ಅಲ್ಲ, ಅದು ಆ ತರ ಏನಿಲ್ಲ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ಚೆನ್ನಾಗಿ ಯೋಚನೆ ಮಾಡೋನು ದುಡ್ಡಿದ್ದಾಗ ಇನ್ನೂ ಚೆನ್ನಾಗಿ ಯೋಚನೆ ಮಾಡ್ತಾನೆ, ಒಳ್ಳೆಯವನು ದುಡ್ಡು ಬಂದ್ಮೇಲೆ ಇನ್ನೂ ಒಳ್ಳೆಯವನಾಗ್ತಾನೆ. ಅದೇ ಸ್ವಲ್ಪ ಕೆಟ್ಟ ಬುದ್ಧಿ ಇರೋನು ದುಡ್ಡು ಬಂದ್ಮೇಲೆ ಇನ್ನೂ ಕೆಟ್ಟವನಾಗ್ತಾನೆ. ಅದೇ ಸ್ವಲ್ಪ ಕೆಟ್ಟ ಯೋಚನೆ ಮಾಡೋನು ದುಡ್ಡು ಬಂದ್ಮೇಲೆ ಇನ್ನೂ ಕೆಟ್ಟ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ಸೊ ಇದು ಮನುಷ್ಯನ ಮೂಲಭೂತ ಗುಣಕ್ಕೆ ಸಂಬಂಧ ಪಡುತ್ತೆ ಹೊರತು ದುಡ್ಡಿನಿಂದನೇ ಈ ತರ ಆಗತ್ತೆ ಅನ್ನೋದು ತಪ್ಪು. ಆಮೇಲೆ ದುಡ್ಡಿನಿಂದನೇ ನಮ್ಗೆ ಏನು ಸಿಕ್ಕಲ್ಲ, ಅದನ್ನ ಎಷ್ಟು ದಕ್ಕಿಸ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್. ಇದ್ರಲ್ಲಿ ನಾನು ಒಂದು ದೊಡ್ಡ ಪ್ರಾಬ್ಲಮ್ ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಈಗ ನನ್ನ ಹತ್ರ ಇದು ಹೇಳಿದ್ದೆ ಅನ್ಸುತ್ತೆ, ನನ್ನ ಹತ್ರ 20 ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ. ನನಗೆ ಹೊಟ್ಟೆ ಹಸಿದಾಗ ನಾನು 10 ರೂಪಾಯಿ ಖರ್ಚು ಮಾಡಿ ಊಟ ಮಾಡ್ಬಿಡ್ತೀನಿ. ಯಾಕೆಂದ್ರೆ ನನಗೆ ತಕ್ಷಣ ಹೊಟ್ಟೆ ತುಂಬಬೇಕು, ನಾನು ಸ್ವಲ್ಪ ಆರಾಮಾಗಿರ್ಬೇಕು. ಅದೇ ನನ್ನ ಹತ್ರ 990 ರೂಪಾಯಿ ಇದ್ದಾಗ ನನಗೆ ಪ್ರಾಬ್ಲಮ್ ಶುರು ಆಗುತ್ತೆ. ಯಾಕೆಂದ್ರೆ 990 ರೂಪಾಯಿನಲ್ಲಿ 10 ರೂಪಾಯಿ ಖರ್ಚು ಮಾಡ್ಬಿಟ್ರೆ ಅದು 1000 ರೂಪಾಯಿ ಇನ್ನೂ ಕಷ್ಟ ಆಗುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಊಟ ಕೂಡ ಮಾಡಲ್ಲ, 10 ರೂಪಾಯಿಗೋಸ್ಕರ ಒದ್ದಾಡ್ತಿರ್ತೀನಿ. ಇದು 1000 ರೂಪಾಯಿ ಆಗ್ಬಿಟ್ರೆ ನಾನು ಎಲ್ಲೋ ಇನ್ವೆಸ್ಟ್ ಮಾಡ್ಬೋದು, ಅದು ಇನ್ವೆಸ್ಟ್ ಮಾಡಿದ್ರೆ ನನ್ಗೆ ಇಷ್ಟು ರಿಟರ್ನ್ಸ್ ಬರುತ್ತೆ. ಸೊ ಹಾಗಾಗಿ ನನಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಹೊರತು, ಯಾಕೆಂದ್ರೆ ನಾನು ಊಟನೂ ಮಾಡಲ್ಲ, ಆ ಊಟ ಮಾಡದಿರೋದ್ರಿಂದ ಇನ್ನೂ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಅದರಿಂದ ಮತ್ತೆ ಇನ್ನೂ ಬೇರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ನಾನು ಕೊನೆಗೆ ಆ 10 ರೂಪಾಯಿ ಮಾಡಕ್ಕೋಸ್ಕರ 100 ರೂಪಾಯಿ ಸಾಲ ಮಾಡ್ತೀನಿ, ನನಗೆ ಗೊತ್ತೇ ಇರೋದಿಲ್ಲ. ಸೊ ಹಾಗಾಗಿ ಆ 100 ರೂಪಾಯಿ ಬೆಳ್ಕೊಂಡು ಇನ್ನೂ ಎಲ್ಲೋ ಹೋಗುತ್ತೆ, ಕೊನೆಗೆ ಅದರಿಂದ ಮತ್ತೆ ತೊಂದರೆಗಳು ಜಾಸ್ತಿ ಆಗ್ತವೆ ಹೊರತು ನಾನು ಅದನ್ನ ಆರಾಮಾಗಿ ಇದು ಮಾಡೋದಕ್ಕಾಗೋದಿಲ್ಲ. ಸೊ ಇದಿಷ್ಟನ್ನ ನಾವು ಜ್ಞಾಪಕ ಇಟ್ಕೊಂಡು ನಾವು ಆದಷ್ಟು ಇದನ್ನ ಒಂದೊಂದೇ ಉಪಯೋಗಿಸ್ಕೊಂಡು ಸ್ಟೇಜ್ ಬೈ ಸ್ಟೇಜ್ ನಾವು ಕರೆಕ್ಟ್ ಆಗಿ ಮಾಡ್ತಿದ್ರೆ, ಸ್ಟೇಜ್ ಬೈ ಸ್ಟೇಜ್ ಅಂದಾಗ ನಾವೇನ್ ತುಂಬಾ ಕಷ್ಟ ಪಡ್ಬೇಕಾಗಿಲ್ಲ. ನಿನ್ನೆಗಿಂತ ಇವತ್ತು ಸ್ವಲ್ಪ ವಾಸಿ, ಒಂದೊಂದು ಮೆಟ್ಲು ಹತ್ತಂಗೆ. ಸೊ ನಿನ್ನೆಗೆ ಒಂದೊಂದೇ ಮೆಟ್ಲು ಹತ್ತಾ ಇದ್ರೆ ನಾವು ಮೇಲೆ ಹೋಗೋದು ಗ್ಯಾರಂಟಿ, ಗುರಿ ತಲುಪೋದು ಗ್ಯಾರಂಟಿ. ಸೊ ಈ ತರ ಮಾಡಿದಾಗ ಇದೊಂದು ಬೇಸ್ ಇದ್ದಾಗ ನಾವು ಯಾವುದೇ ಗುರಿನೂ ಈಸಿಯಾಗಿ ತಲುಪಬಹುದು. ಯಾಕೆಂದ್ರೆ ಅಡ್ಡ ಇದ್ದೇ ಇರುತ್ತೆ. ಸೊ ಅಡ್ಡ ಬಂತು ಅಂದಾಗ ನಾವು ತಕ್ಷಣ ಹಿಂದೆಗೆದ್ ಬಿಡ್ತೀವಿ ಅಥವಾ ಮಾಡೋದ್ ನಿಲ್ಲಿಸ್ಬಿಡ್ತೀವಿ. ನಾವು ಮಾಡ್ತಾನೆ ಇರಬೇಕು. ಆ ಮಾಡ್ತಾನೆ ಇರೋದಕ್ಕೆ ಪಾಸಿಟಿವ್ ಥಿಂಕಿಂಗ್ ಬೇಕು, ಪಾಸಿಟಿವ್ ಆಟಿಟ್ಯೂಡ್ ಬೇಕು. ಸೊ ನಾವು ಅದು ಆಗಲ್ಲ ಅಂದ ತಕ್ಷಣ ನಾವೇ ಅದನ್ನ ಮಾಡದೇ ಇದ್ದಂಗೆ ಮಾಡ್ಬಿಡ್ತೀವಿ. ಹೆನ್ರಿ ಫೋರ್ಡ್ ಹೇಳ್ದಂಗೆ, ಇಫ್ ಯು ಥಿಂಕ್ ಯು ಕ್ಯಾನ್, ಯು ಆರ್ ರೈಟ್. ಇಫ್ ಯು ಥಿಂಕ್ ಯು ಕೆನಾಟ್, ಯು ಆರ್ ರೈಟ್. ಸೊ ಅವನು ಹೇಳೋದು, ವೆದರ್ ಯು ಥಿಂಕ್ ಯು ಕ್ಯಾನ್ ಆರ್ ವೆದರ್ ಯು ಥಿಂಕ್ ಯು ಕಾಂಟ್, ಯು ಆರ್ ರೈಟ್ ಇನ್ ಬೋತ್ ವೇಸ್. ಸೊ ನಮ್ ಕೈಲಿ ಆಗುತ್ತೆ ಅಂದ್ರೆ ಅದು ಸಾಧ್ಯ ಇದೆ, ನಮ್ ಕೈಲಿ ಆಗಲ್ಲ ಅಂದ್ರೆ ಅದು ಸಾಧ್ಯ ಇಲ್ಲ. ಸೊ ನಮ್ಮ ಥಿಂಕಿಂಗ್ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಎಷ್ಟೋ ಸಲ ನಮ್ ಗುರಿನ ನಾವೇ ಒಂಥರ ಬೇಡದೆ ಇದ್ದಂಗೆ ಮಾಡ್ಕೋತೀವಿ. ನಮ್ಗೆ ದಕ್ಕದೆ ಇದ್ದಂಗೆ ನಾವು ಆಗ್ಬೋದೇನೋ ಆಗಲ್ವೇನೋ ಅನ್ಕೊಂಡು ನಾವೇ ದಕ್ಕಿಸ್ಕೊಳಲ್ಲ. ಇದರಲ್ಲಿ ನಾವು ಇನ್ನೊಂದ್ಸಲ ಯಾವಾಗಾರ ಮಾತಾಡೋಣ. ಫಿಯರ್ ಆಫ್ ಸಕ್ಸಸ್ ಏನೇ ನಮ್ ದೊಡ್ಡ ಪ್ರಾಬ್ಲಮ್. ಫಿಯರ್ ಆಫ್ ಫೇಲ್ಯೂರ್ ಜೊತೆಗೆ ಫಿಯರ್ ಆಫ್ ಸಕ್ಸಸ್ ಇಟ್ಕೊಂಡ್ಬಿಟ್ಟು ಈ ಕಡೆ ಫೇಲ್ಯೂರ್ ಆಗಕ್ಕೆ ಓದಾಡ್ತೀವಿ, ಈ ಕಡೆ ಸಕ್ಸೀಡ್ ಆಗಕ್ಕೆ ಓದಾಡ್ತೀವಿ. ಇಲ್ಲೇ ನಮ್ ಪ್ರಾಬ್ಲಮ್ ಶುರು ಆಗುತ್ತೆ. ಥ್ಯಾಂಕ್ ಯು. ಗಗನದಿಂದ ಹರಿವುದಿಳಿಗೆ ಜ್ಞಾನವಾಣಿ, ಜ್ಞಾನದ ಹನಿಗಿಸುವುದೇ ದಿವ್ಯವಾಣಿ. ಇದುವರೆಗೆ
ಬೆಳಕು ಈ ಮಾಲಿಕೆಯಲ್ಲಿ ಸಕಾರಾತ್ಮಕ ಮನೋಭಾವದ ಅವಶ್ಯಕತೆ ಈ ವಿಚಾರವಾಗಿ ತಿಳಿಸಿಕೊಟ್ಟವರು ಡಾಕ್ಟರ್ BS ಸುಜೇಂದ್ರ ಪ್ರಕಾಶ್. ನಾಳೆ ರಾತ್ರಿ 8:30 ಸ್ವಾಮಿ ಜಗತ್